ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತು ವಿಶೇಷವಾಗಿರುವಂತಹ ವಿಚಾರವನ್ನ ನಿಮ್ಮ ಮುಂದೆ ಮಾತನಾಡ್ತಾ ಹೋಗ್ತೇವೆ. ಧರ್ಮೇಚ ಅರ್ಥೇಚ ಕಾಮೇಚ ಅಂತ ಹೇಳ್ತೀವಿ. ಅಂದ್ರೆ ಸತಿಪತಿ ಸಹಬಾಳ್ವೆಯಿಂದ ಜೀವನವನ್ನ ಮುನ್ನಡೆಸಿಕೊಂಡು ಹೋಗಬೇಕು ಅನ್ನೋದು ಇದರ ಅರ್ಥ. ಮದುವೆ ಜೀವನದ ಮಹತ್ವವಾದ ಘಟ್ಟ ಅಂತ ಹೇಳ್ತೀವಿ. ಆದ್ರೆ ಇವತ್ತು ಕಾಲ ಬದಲಾಗಿದೆ. ಅಂದು ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಗಂಡ ಹೆಂಡತಿಯ ಜಗಳ ಕೋರ್ಟ್ ಕಚೇರಿ ಡಿವೋರ್ಸ್ ವರೆಗೂ ತಲುಪಿದೆ. ಈ ನಡುವೆ ಮಾಂಗಲ್ಯಕ್ಕೆ 3 ಗಂಟು ಯಾಕೆ ಹಾಕ್ತೀವಿ ಅನ್ನುವಂಥ ಅರ್ಥವನ್ನ ಕೂಡ ನಾವು ತಿಳಿದುಕೊಂಡಿಲ್ಲ. ಹಾಗಾಗಿ ಇದೇ ವಿಚಾರದ ಕುರಿತಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಪ್ರಸ್ತುತ ದಿನಮಾನಗಳಲ್ಲಿ ಮದುವೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಂಬಂಧಕ್ಕೆ ಅರ್ಥವೇ ಇಲ್ಲದಂತೆ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಮಾಂಗಲ್ಯಕ್ಕೆ 3 ಗಂಟು ಅಂತ ಹೇಳಿದ್ರೆ ಇದರ ಅರ್ಥ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ನೀನು ಹೇಳ್ಬಿಟ್ಟಿದೀಯಮ್ಮ, ಕೋರ್ಟ್ವರೆಗೂ ಹೋಗುವ ಮಟ್ಟಕ್ಕಿದೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಸಾಯೋವರೆಗೂ ಕೂಡ ಅದು ಹಾಗೆಯೇ ಉಳ್ಕೊಂಡೇ ಹೋಗುತ್ತೆ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಮದುವೆ ಅಂತಕ್ಕಂಥದ್ದಕ್ಕೆ ನಾವು ಪೂರ್ಣ ಅರ್ಥವನ್ನು ತಿಳಿಸದೇ ಇರುವುದೇ ಒಂದು ದೊಡ್ಡ ದ್ವಂದ್ವಾರ್ಥಕ್ಕೆ ಒಂದು ಮೂಲ ಕಾರಣ ಆಗಿದೆ. ಮದುವೆಯ ಅರ್ಥ ಸಂದರ್ಭಾನುಸಾರವಾಗಿ ಕೆಲವು ಸಲ ಹೇಳ್ತಾ ಹೋಗ್ತೀವಿ ಕಾರ್ಯಕ್ರಮದಲ್ಲಿ. ಮದುವೆ ಯಾಕೆ ಮಾಡ್ಕೋಬೇಕು ಅಂತ ಮಾಡ್ಕೊಳ್ಳೋರು ಅಪ್ಪ ಅಮ್ಮನ ಕೇಳಬೇಕು. ಅಪ್ಪ ಅಮ್ಮ ಮದುವೆ ಏನಕ್ಕೆ ಮಾಡ್ಕೋಬೇಕು ಅಂತ ಅಪ್ಪ ಅಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ ಅಪ್ಪ ಅಮ್ಮನೂ ಹೇಳ್ತಿಲ್ಲ, ಮಕ್ಕಳು ಕೇಳ್ತಾ ಇಲ್ಲ. ಯಾಕೆ ಅಂದರೆ ಅವ್ರಿಗೂ ಅವರಪ್ಪ ಅಮ್ಮ ಹೇಳ್ಕೊಟ್ಟಿಲ್ಲ. ನಾನು ಮದುವೆ ಆದೆ, ನೀನು ಹುಟ್ಟಿದೆ, ನೀನು ಮದುವೆ ಆಗು, ಇನ್ನೊಂದು ಮಗು ಹುಟ್ಟತ್ತೆ ಅಷ್ಟೇ. ಅಂದರೆ ಮಗುಗೋಸ್ಕರ ಮದುವೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ಹೈಲೈಟ್ ಪಾಯಿಂಟ್. ಇನ್ನು ಉಳಿಕೆ ಅವ್ರ ಪರ್ಸ್ನಲಿ ಏನೇನಿರುತ್ತೋ ಅದು ಸೆಕೆಂಡ್ರಿ, ವಂಶ ಬೆಳೆಯೋಕ್ಕೆ. ಈ ರೀತಿಯಾಗಿ ಇರತಕ್ಕಂಥ ವಿಚಾರ ಅಷ್ಟೇ ಮದುವೆಗೆ ಸೀಮಿತವಾಗಿರ್ತಕ್ಕಂತಹ ಒಂದು ದುರ್ದೈವದ ಸಂಗತಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಶಾಪವಾಗಿ ನಮ್ಮ ಮೇಲೆ ಸದಾ ತೂಗುಗತ್ತಿ ಥರ ಆಡೋದಕ್ಕೆ ಇದು ಒಂದು ಅನುಭವಿಸಬೇಕಾಗಿರ್ತಕ್ಕಂಥ ಒಂದು ಶಾಪಗ್ರಸ್ತವಾಗಿರ್ತಕ್ಕಂತಹ ಈ 3 ಗಂಟಿನ ರಹಸ್ಯವನ್ನು ನಾವು ಯಾಕೆ ತಿಳಿಸೋಕ್ಕಾಗಲಿಲ್ಲ. ಅದು ಗಂಟು ಅಂದರೆ 3 ಗಂಟೆ ಯಾಕೆ ಹಾಕಬೇಕು ಅಂದರೆ ಅದು ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಅರ್ಥನ ಕೊಟ್ಬಿಟ್ಟು ವ್ಯಾಖ್ಯಾನ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಯಾರೂ ಇಲ್ಲವೇ ಇಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರನೂ ಇಲ್ಲ, ಲಕ್ಷ್ಮೀ ಸರಸ್ವತಿನೂ ಇಲ್ಲ. ಆದರೂ ನಾವು ಹೇಳ್ಬಿಟ್ಟು ತಾಲಿ ಕಟ್ಬಿಡ್ತೀವಿ. ಅಂದರೆ ಕೇಳಿದ್ರೆ ಯಾಕೆ 3 ಗಂಟೆ ಹಾಕಬೇಕು ಅಂತ ಕೇಳಿದ್ರೆ ಈ ಕತೆ ಹೇಳ್ತಾರೆ, ಉಪಕಥೆನ. ಆದರೆ ಆ 3 ಗಂಟಿನ ರಹಸ್ಯ ತಿಳಿಸೋಕ್ಕೆ ನಮಗೆ ಯಾಕೆ ಆಗಿಲ್ಲ ಅಂತಕ್ಕಂತಹ ಒಂದು ವೇದನೆಯ ಜೊತೆಗೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಇಲ್ಲಿ ಮದುವೆ ಅಂದರೆ ಅರ್ಥ ಏನು? ಈವರೆಗೂ ನಾನು ಹೇಳಿದ ವಿಷಯದಲ್ಲಿ ಮದುವೆ ಅಂದರೆ ಒಂದು ಮಗುನೋ ಇನ್ನೊಂದೋ ಅಂದ್ಕೊಂಡಿರ್ತಾರೆ. ಮದುವೆಯ ಅರ್ಥ ಶುದ್ಧೀಕರಣ. ಏನು ಶುದ್ಧೀಕರಣ? ಯಾರು ಶುದ್ಧೀಕರಣ? ಹೆಣ್ಣು ಗಂಡು ಎರಡು ಶುದ್ಧೀಕರಣ ಆಗೋದೇ ಮದುವೆಯ ನಿಜವಾದ ಸಂಸ್ಕಾರ. ಮಗು ಹುಟ್ಟಿದ್ದಕ್ಕೆ ಸಂಸ್ಕಾರ ಯಾವುದು, ಮದುವೆಗೆ ಸಂಸ್ಕಾರ ಯಾವುದು ಅಂತಕ್ಕಂತಹ ವಿಚಾರ ನಾವು ತಿಳ್ಕೋಬೇಕು. ಹುಟ್ಟಿದಾಗಲೂ ತಿಳ್ಕೊಂಡಿಲ್ಲ. ಹುಟ್ಟಿದಾಗ ಸಂಸ್ಕಾರವಾಗಿ ಮಗುವನ್ನು ಬೆಳೆಸಬೇಕು ಅಂತೀವಿ. ಯಾವುದು ಸಂಸ್ಕಾರ ಅಂದರೆ ಅರ್ಥನೇ ಗೊತ್ತಿಲ್ಲ. ಸಂಸ್ಕಾರ ಮನಸ್ಸನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು, ಮಗುವಿನ ಮನಸ್ಸನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದೇ ಮಗುವಿನ ಸಂಸ್ಕಾರ. ಮಾಡ್ತಾಯಿದ್ದಾರಾ ಅಮ್ಮ? ಮನಸ್ಸು ಶುದ್ಧಿ ಹೆಂಗೆ ಮಾಡೋದು ಅದೇ ಗೊತ್ತಿಲ್ಲ. ಯಾಕೆ ಅಂದರೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗ ಟಿಫನಲ್ಲಿ ಹಾಕ್ಕೊಡ್ತಾರೆ ನೋಡಿ, ಹುಳ ಏನಾದ್ರ ಹೆಸರು, ನ್ಯೂಡಲ್ಸಾ? ನೋಡಿ, ಆ ಥರ ತಿನ್ನಿಸಿ ಶುದ್ಧೀಕರಣ ಆಗಲ್ಲ, ಗೊಬ್ಬರ ಹೋಗಿರುತ್ತೆ ಮನಸ್ಸೆಲ್ಲ. ಯಾಕೆ ಅಂದರೆ ಬೇಗ ಆಗಬೇಕು, ಮಕ್ಕಳನ್ನ ಆಚೆ ಕಳಿಸ್ಬೇಕು ಅಂತ. ತಮಾಷೆಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಆಹಾರದಲ್ಲಿ ಮನಸ್ಸನ್ನು ಶುದ್ಧಿ ಮಾಡ್ತಕ್ಕಂಥ ಸತ್ಯ ಇದೆಯಾ ಅಂತ ತಂದೆ ತಾಯಿಗಳು ತಿಳ್ಕೊಂಬಿಟ್ರೆ ನಮ್ಮ ದೇಶ ಉದ್ಧಾರ. ಮಗುವಿನ ಮನಸ್ಸು
ಮಗುವಿನ ಆಹಾರ ಸೇವನೆಯ ಮೂಲಕವೇ ಮಗುವಿನ ಮನಸ್ಸು ಶುದ್ಧೀಕರಣ ಆಗುವ ಸಂಸ್ಕಾರ. ಏನೋ ಒಂದು ಮಾಡಿ ಟಿಫನ್ಗೆ ತುಂಬ ಕಳಿಸೋ, ಜೊತೆಗೆ ಸ್ನ್ಯಾಕು. ಇದು ಆವಿದ್ದಂಗೆ, ಅದು ಸ್ನ್ಯಾಕ್ ಅಂದರೆ ಸ್ನೇಕ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅವಾಗೆ ಇದನ್ನು ಸ್ನ್ಯಾಕ್ಸ್ ಅಂತ ಹೇಳ್ತಾರೆ. ಕನ್ನಡ ಇಂಗ್ಲೀಷ್ ನಮ್ಗೆ ಸರಿ ಹೇಳಕ್ಕೆ ಬರಲ್ಲ. ಯಾಕೆ ಅಂದರೆ ಅದನ್ನು ಕಳಿಸ್ತಾರ, ಅದು ಇನ್ನೂ ಕೇಳೋಂಗಿಲ್ಲ, ವಿಷ. ಅಂದರೆ ನಾವು ಮಗುವಿನ ಆಹಾರದಲ್ಲಿ ಮಗುವಿನ ಮನಸ್ಸನ್ನು ಶುದ್ಧಿ ಮಾಡ್ತಕ್ಕಂಥ ಅಂಶ ಇದೆ ಅಂತ ಇದು ಕ್ಲಾಸಲ್ಲೂ ಹೇಳ್ಕೊಡೋಕ್ಕೆ ಗೊತ್ತಿಲ್ಲ, ಪುಸ್ತಕದಲ್ಲೂ ಇದು ಪ್ರಿಂಟ್ ಆಗಿದೆ, ಆದರೆ ವರ್ಣನೆ ಮಾಡೋಕ್ಕೆ ಗೊತ್ತಿಲ್ವೋ ಏನೋ ನನಗೆ ಗೊತ್ತಿಲ್ಲ. ಪುಸ್ತಕದಲ್ಲಿ ಪ್ರಿಂಟ್ ಇದೆ, ತುಂಬ ಅಪರೂಪ ಸಿಗೋದು, ಸಿಕ್ಕಿದ್ರೂ ಅದನ್ನು ಹೇಳುವಷ್ಟು ಮಟ್ಟಕ್ಕೆ ಆಗಿಲ್ಲ. ಈಗ ಅಲ್ಲಿ ಶುದ್ಧೀಕರಣ ಆಗಿಲ್ಲ, ಹಂಗೆ ಎಳ್ಕೊಂಡು ಪಳ್ಕೊಂಡು ಹೆಂಗೋ ಎಳೆದಾಡಿ ಪಡೆದಾಡಿ ಮದುವೆ ಲೆವೆಲ್ಗೆ ತಂದರು. ಹೌದಾ? ಈ ಮದುವೆ ಲೆವೆಲ್ಗೆ ಏನಕ್ಕೆ ಮಾಡೋದು ಅಂದರೆ ಬುದ್ಧಿ ಕಲ್ತ್ಕೊತಾನೆ. ಮದುವೆ ಆದಮೇಲೆ ಕಲ್ತ್ಕೊತಾಳೆ. ಮದುವೆ ಆದಮೇಲೆ ಅವ್ರ ಜವಾಬ್ದಾರಿ ಬರ್ತದೆ, ಕಲ್ತ್ಕೊತಾರೆ ಅಲ್ವಾ? ಈಗ ಅಲ್ಲೂ ಮಾಡಬೇಕಾಗಿದ್ದೇನು, ಹೆಣ್ಣು ಗಂಡಿನ ಶುದ್ಧೀಕರಣವನ್ನು ಮಾಡಿ ಮದುವೆ ಮಾಡಬೇಕಿತ್ತು. ಅಲ್ಲಿ ಮನಸ್ಸನ್ನು ಶುದ್ಧಿ ಕೇಳುತ್ತೆ, ಇಲ್ಲಿ ದೇಹವನ್ನು ಶುದ್ಧಿ ಕೇಳುತ್ತೆ. ಮದುವೆಯಲ್ಲಿ ಏನು ಕೇಳುತ್ತೆ? ದೇಹ ಶುದ್ಧಿ. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಮತ್ತು ಮನುಷ್ಯರು ಅಂತ ಹೆಂಗೆ ಬದುಕೋದು ಭೂಮಿಯಲ್ಲಿ? ಶುದ್ಧಿ ಬೇಕಾ ಬೇಡ ಅಲ್ಲಮ್ಮ? ಬೇಕು. ಹಾಂ, ಸಂಸ್ಕಾರಗಳಲ್ಲಿ ವಿಶೇಷ ಸಂಸ್ಕಾರ ಅಂದರೆ ಮದುವೆನೇ, ಅದಕ್ಕೆ ಮೀರಿಲ್ಲ. ಇನ್ನು ಬದಲಾವಣೆ ಆದರೆ ಅಲ್ಲ ಆಗಬೇಕು, ಆಗಲಿಲ್ಲ ಅಂದರೆ ಜೀವನ ಪರ್ಯಂತ ಬದಲಾವಣೆ ಆಗಲ್ಲ. ಯಾಕೆ ಅಂದರೆ ಶುದ್ಧೀಕರಣ ಆಗಬೇಕು, ಅದು ಗೊತ್ತಿಲ್ಲ. ಏನು ಶುದ್ಧೀಕರಣ ಆಗಬೇಕು? ಬೆಳಗ್ಗೆ ಪೂಜೆ ಮಾಡೋದು ಸಾಕಲ್ವಾ? ಹಾಂ, ಅದು ಶುದ್ಧೀಕರಣ ಅಂತ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಪೂಜೆ ಮಾಡ್ತಕ್ಕಂಥದ್ದು ಮನಃಶಾಂತಿಗೆ ಹೊರತು ನಾನು ಪೂಜೆ ಮಾಡಿದೆ ಒಂದು ರಿಸಲ್ಟ್. ಇನ್ನೊಂದು, ಸಮಯಕ್ಕೆ ನಾವು ಒಂದು ವಿಚಾರವನ್ನು ಕೊಡ್ತೀವಿ. ಏನು? ಮಗುವಿನ ಭವಿಷ್ಯ ಕೇಳ್ತೀವಿ, ಹೌದಾ? ಮದುವೆಗೆ ನಾವು ಅಲ್ಲೂ ಅದನ್ನೇ ಪದ ಬಳಸ್ತೀವಿ. ಒಳ್ಳೆ ಹೆಣ್ಣು ಗಂಡು, ಒಳ್ಳೆ ಗಂಡಿಗೆ ಒಳ್ಳೆ ಹೆಣ್ಣು, ಒಳ್ಳೆ ಹೆಣ್ಣಿಗೆ ಒಳ್ಳೆ ಗಂಡು, ಅವ್ರ ಭವಿಷ್ಯ ರೂಪಿಸ್ಕೊಂಬಿಟ್ರೆ ಚೆನ್ನಾಗಿದ್ದರೆ ಸಾಕು ಅಂತ. ಈ ಭವಿಷ್ಯ ಅನ್ನೋದು ಮಗುನಲ್ಲೂ ಬಂತು, ಮದುವೆನಲ್ಲೂ ಬಂತು. ಶಾಸ್ತ್ರ ಕೇಳುವಾಗಲೂ ಇವ್ರ ಭವಿಷ್ಯ ಹೇಗಿದೆ ಅಂತ ಅಲ್ಲೂ ಭವಿಷ್ಯ ಬಂತು. ಆದರೆ ಭವಿಷ್ಯದ ಅರ್ಥ ಇನ್ನೂ ಗೊತ್ತಾಗಿಲ್ಲ, ಕೇಳೋದಷ್ಟೇ ಗೊತ್ತು. ಭವಿಷ್ಯದ ಮೂಲ ಅರ್ಥ ಆಯಾ ಸಂದರ್ಭಕ್ಕೆ ಯಾವ್ಯಾವ ಬರಬೇಕು ಗೊತ್ತಿಲ್ಲ. ಇಲ್ಲಿ ಮದುವೆ ಅಂತಕ್ಕಂಥದ್ದಕ್ಕೂ ಭವಿಷ್ಯ, ಮಗು ಹುಟ್ಟಿದ್ದಕ್ಕೂ ಅಭಿವೃದ್ಧಿ ಆಗೋಕ್ಕೂ ಭವಿಷ್ಯ. ಇವೆರಡಕ್ಕೂ ಏನು ಹೇಳುತ್ತೆ? ಸಮಯ ಪ್ರಜ್ಞೆ. ಆ ಸಮಯಕ್ಕೆ ಆ ಕೆಲಸ ಆಗಬೇಕು ಅಂತ ಮಗುವಿಗೆ ಅಭ್ಯಾಸ ಮಾಡಬೇಕಾದರೆ, ಮದುವೆ ಆದ ಮೇಲೆ ಗಂಡ ಆಗಲಿ ಹೆಂಡತಿ ಆಗಲಿ ಆ ಸಮಯಕ್ಕನುಸಾರವಾಗಿ ಕೆಲಸ ಮುಗಿಸುವಂಥ ಮಟ್ಟಕ್ಕಿದ್ದರೆ ಇಬ್ಬರ ಎರಡೂ ಸಂದರ್ಭದ ಭವಿಷ್ಯ ಅಪ್ ಟು ಡೇಟ್ ಆಗಿಬಿಡುತ್ತೆ. ಏನು ಹೇಳ್ತೀಯಮ್ಮ? ಹೌದಲ್ಲ? ಸಮಯ ಪ್ರಜ್ಞೆ ಗಂಡ ಹೆಂಡತಿಗಿದೆಯಾ? ಇಲ್ಲ, ಭವಿಷ್ಯ ಫೇಲ್. ಮಗುವಿಗೆ ದಿನಚರಿ ಚೆನ್ನಾಗಿದೆಯಾ? ಇಲ್ಲ, ಭವಿಷ್ಯ ಫೇಲ್. ಇವೆರಡೂ ಭವಿಷ್ಯದಲ್ಲಿದೆ. ಸಮಯದ ಪ್ರಜ್ಞೆ ಭವಿಷ್ಯದಲ್ಲಿದೆ ಅಂತಕ್ಕಂಥ ವಿಚಾರನೇ ಕೇಳೋರಿಗೂ ಗೊತ್ತಿಲ್ಲ, ಹೇಳೋರಿಗೂ ಗೊತ್ತಿಲ್ಲ. ಈಗ ಜ್ಯೋತಿಷ್ಯ ಹೇಳೋರು ಸಮಯ ಕರೆಕ್ಟಾಗಿ ಮಗು ಬೆಳಗ್ಗೆ ಏಳುತ್ತಾ ರಾತ್ರಿ ಬೇಗ ಮಲಗುತ್ತಾ ಅಂತ ಕೇಳಬೇಕಾದ ನಿಜವಾದ ಪ್ರಶ್ನೆ. ಮಕ್ಕಳ ಜಾತಕ ಕುಂಡಲಿ ಕೇಳಕ್ಕೆ ಹೋದರೆ ಮಗು ಹಠ ಹಿಡಿತದೆ, ಹೇಳದ ಮಾತು ಕೇಳಲ್ಲ ಅಂತ ಕೇಳಕ್ಕೆ ಹೋಗ್ತಾರೆ. ಆ ಕೇಳಕ್ಕೆ ಹೋಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೇಳಬೇಕಾಗಿದ್ದದ್ದು ಜ್ಯೋತಿಷಿಗಳು ಏನನ್ನ ಅಂದರೆ ಸಮಯವನ್ನು ಪಾಲನೆ ಮಾಡ್ತಾ ಇದೆಯಾ ಮಗು ಅಂತ ಕೇಳಬೇಕು. ಅದಕ್ಕೆ ಅದು ಉತ್ತರ. ಸಮಯ ಪಾಲನೆ ಮಾಡ್ತಾ ಇಲ್ಲ ಅಂದರೆ ಕಂಪ್ಲೀಟ್ ಅಪ್ಪ ಅಮ್ಮನೂ ಫೇಲ್, ಮಗುನೂ ಫೇಲ್, ಕುಟುಂಬನೂ ಫೇಲ್. ಇನ್ನು ಮದುವೆ ಆದಮೇಲೆ ಗಂಡ ಹೆಂಡತಿ ಚೆನ್ನಾಗಿದ್ದಾರಾ, ಖುಷಿಯಾಗಿದ್ದಾರಾ ಅಂದರೆ ಇಲ್ಲ, ಯಾಕೋ ಹೊಂದಾಣಿಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದ ಮೇಲೆ ಅಲ್ಲೂ ಸಮಯದ ಬೆಲೆ ಗೊತ್ತಿಲ್ಲ ಅಂತ ಅಲ್ಲೂ ಕೂಡ ಮಾಹಿತಿ ಕೊಡಬೇಕು. ಎರಡರಲ್ಲೂ ಸಮಯದ ಬೆಲೆ ಬಂದಾಗ ಅದು ಭವಿಷ್ಯವಾಗತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ಇದು ಅಕೌಂಟ್ ಓಪನ್ ಆಗಿಲ್ಲ, ಎಲ್ಲೋ ಒಂದು 1000ಕ್ಕೆ ಒಂದು ಮಗು ಇರಬಹುದೇನೋ, 1000ಕ್ಕೆ ಒಂದು ಪೇರ್ ಇರಬಹುದೇನೋ. ಏನು ಹೇಳ್ತೀಮ್ಮ? ಇರಬಹುದು, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಇದು ಯಾಕೆ ಬೇಕಾಯಿತು? 3 ಗಂಟಿನ ರಹಸ್ಯಕ್ಕೂ ಇದಕ್ಕೂ ಸಂಬಂಧ ಏನು ಅನ್ನೋ ಪ್ರಶ್ನೆ ಆಗತ್ತೆ. ಯಾಕೆ ಅಂತಂದರೆ ಈ ಗಂಟು ಅಂತಕ್ಕಂಥದ್ದು ತಾಯಿ ಮತ್ತು ಮಗುವಿನಲ್ಲಿ ಗರ್ಭಾವ್ಯವಸ್ಥೆಯಲ್ಲಿರ್ತಕ್ಕಂತಹ ಆ ಭ್ರೂಣಕ್ಕೆ ಮಗು ಹುಟ್ಟಿದ ನಂತರ
ಅದರ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸ್ತಾರೆ. ಹೌದಾ? ಈ ಕತ್ತರಿಸೋದೇ ಅದು ಒಂದು ರೀತಿಯಾಗಿ ಬೇರೆ ಮಾಡ್ತಕ್ಕಂಥ ಸನ್ನಿವೇಶ. ಮಗು ಪ್ರಕೃತಿದತ್ತವಾಗಿ ಬೆಳೆಯೋದಕ್ಕೆ ತಾಯಿಯಲ್ಲಿ ಬಂದಂಥದ್ದನ್ನೆಲ್ಲ ರಿಪೇರಿ ಮಾಡ್ಕೊಂಡು ಬೆಳೀತಕ್ಕಂತಹ ಒಂದು ಸ್ಫೂರ್ತಿದಾಯಕವಾದ ಒಂದು ಸೂಚನೆ ಅದನ್ನು ಕತ್ತರಿಸ್ತಕ್ಕಂಥದ್ದು. ಈ ಕತ್ತರಿಸೋದು ಏನಕ್ಕೆ ಈ ಪದವನ್ನು ಬಳಸಬೇಕು ಅಂದರೆ, ಈ ಮೆದುಳು ತಾಯಿಯ ಹೊಟ್ಟೆಯಲ್ಲಿ ಇರಬೇಕಾದ್ರೆ ಅಂತ ಅಲ್ಲ, ಜನ್ಮ ಜನ್ಮಾಂತರದಿಂದನೂ ಮೆದುಳು ಹಳೆಯದೇ ಆಗಿರುತ್ತೆ. ಮೆದುಳು ವಸ್ತಲ್ಲ, ಮಗು ವಸ್ತು. ಮೆದುಳು ಹಳೆಯದು, ಒಪ್ಕೋಬೋದಾ? ಮಗು ಹೊಸದು, ಮೆದುಳು ಹಳೆಯದೇ. ಮೆದುಳು ಹೊಸದು ಬರಲ್ಲ. ನಾವು ತಿಳ್ಕೊಂಡಿದ್ದೀವಿ ಈಗ ಚಿಕ್ಕ ಮಗು ಅಂತ. ಅದಕ್ಕೆ ಹೇಳೋದು ಈಗ ಚಿಕ್ಕ ಮಗು ಅನ್ನೋದೇ ತಪ್ಪಾಗಿರೋದು. ಮೆದುಳಲ್ಲಿ ಇರ್ತಕ್ಕಂಥ ಶಕ್ತಿ ಯಾವ ಕಾರಣಕ್ಕೂ ಆ ದಿನ ಹುಟ್ಟಿದ ಮಗುಗೆ ಏನಿರ್ತದೋ ಸಾಯೋವರೆಗೂ ಇರ್ತಕ್ಕಂಥ ಬದಲಾವಣೆಯನ್ನು ತಗೊಳ್ತಾ ಹೋಗುತ್ತೆ ಹೊರತು ಯಾವ ಕಾರಣಕ್ಕೂ ಅಷ್ಟು ಶಕ್ತಿದಾಯಕವಾಗಿರ್ತಕ್ಕಂಥ ಅಂಶ ಇರುತ್ತೆ. ಇಂದಿನ ಅದನ್ನು ನೆನಪಿನ ಕತ್ತಿ ಅಂತ ಅದಕ್ಕೆ ಹೆಸರು. ಏನು ಹಿಂದಿನ ನೆನಪುಗಳು, ನಾನು ಎಲ್ಲಿದ್ದೆ, ಹೋದ ಸಲ ಜನ್ಮದಲ್ಲಿ ಯಾವ ತಂದೆ ತಾಯಿ ಮಗುವಾಗಿದ್ದೆ, ನಾನು ಯಾವ ಊರಲ್ಲಿ ಹುಟ್ಟಿದ್ದೆ, ಇದೆಲ್ಲವೂ ಕೂಡ ಇರ್ತಕ್ಕಂಥ ಸತ್ಯವೇ, ನಿಖರವಾಗಿರುತ್ತೆ. ಅದು ಕತ್ತರಿಸಿದ ತಕ್ಷಣ ಮರೆಯಾಗೋಗುತ್ತೆ. ಅಂದರೆ ಜ್ಞಾಪಕ ಶಕ್ತಿ ಮಗುಗೆ ಆಟೋಮೆಟಿಕ್ ಹೊಟ್ಟೋಗುತ್ತೆ, ಹಿಂದೆ ನಾನೇನಾಗಿದ್ದೆ. ಸೊ ಇದನ್ನು ನಾವು ತಿಳ್ಕೋಬೇಕು. ಇದನ್ನು ನೆನಪಿನ ಕತ್ತಿ, ಹಿಂದೆ ಆಗಿದ್ದು ಅನುಭವಿಸಿದ್ದು ಈಗ ಬೇಡ. ಈಗೇನಾಗಬೇಕು, ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕು ಅಂದರೆ ಹಳೆಯದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಆ ಮೆದುಳಲ್ಲಿ ಇರ್ತಕ್ಕಂಥ ರಹಸ್ಯವನ್ನು ನಾವು ತಿಳಿತಕ್ಕಂಥ ವಿಚಾರಕ್ಕೆ ಬಂದಾಗ ಈ 3 ಗಂಟಿನ ಅರ್ಥಕ್ಕೆ ಬರ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಮೊದಲನೇದು ಒಂದು ಹೇಳ್ತೀನಿ. ಹೆಣ್ಣು ಗಂಡು ಶುದ್ಧವಾಗುವುದಕ್ಕೆ, ಶುದ್ಧವಾಗಿದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಅಹಂ ಅನ್ನೋದು ಹೆಣ್ಣಲ್ಲೂ ಇರುತ್ತೆ ಗಂಡಲ್ಲೂ ಇರುತ್ತೆ. ಹೌದಲ್ಲಮ್ಮ? ಈ ಅಹಂ ಅನ್ನೋದನ್ನು ನಾವು ಶುದ್ಧೀಕರಣ ಮಾಡದೆ 1 ಗಂಟು ಕೂಡ ಹಾಕ್ಸೋದಕ್ಕೆ ಯಾವ ಕಾರಣಕ್ಕೂ ಅಧಿಕಾರ ನಮ್ಮಲ್ಲಿ ಇಲ್ಲ. ಇಬ್ಬರಲ್ಲೂ ಅಹಂಕಾರ ಇದೆ. ಅಹಂಕಾರ ಇರುವ ಹೆಣ್ಣು ಗಂಡಿಗೆ ನೀವು ಗಂಟು ಹಾಕಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಸುಳ್ಳಿನ ಮಾಹಿತಿ. ಸದ್ಯಕ್ಕಷ್ಟು ತಿಳ್ಕೊಂಡು ಯೋಚನೆ ಮಾಡ್ತಾರೆ, ಇದೇನು ಹಿಂಗಾಗ್ತಾ ಇದೆಯಲ್ಲ ಅಂತ. ಸ್ವಲ್ಪ ತಾಳ್ಮೆಯಿಂದ ಅರ್ಥ ಮಾಡ್ಕೊಳ್ಳಿ. ಗಂಟು ಹಾಕೋದು ಮುಖ್ಯ ಅಲ್ಲ, ಗಂಟು ಹಾಕ್ತವ್ರು ಚೆನ್ನಾಗಿದ್ದಾರಾ, ಬಾಳಿ ಬದುಕೋಕ್ಕಾಗಿದೆಯಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನಿಧಾನಕ್ಕೆ ಕೇಳ್ತಾ ಅರ್ಥ ಆಗತ್ತೆ. ಈಗ ಕರೆ ಇದೆಯಾ? ಹೌದು ಗುರುಜಿ. ಇನ್ನು ದಾವಣಗೆರೆಯಿಂದ ವಿದ್ಯಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ವಿದ್ಯಾ. ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ನಕ್ಷತ್ರ ತಿಳಿಸಿ. ರೋಹಿಣಿ ನಕ್ಷತ್ರ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತನಾಡಿ. ಗುರುಗಳಿದ್ದಾರೆ. ರೋಹಿಣಿ ನಕ್ಷತ್ರ. ಓಕೆ. ಹಲೋ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಏನು ಓದಿದೆಯಮ್ಮ? BA ಆಗೈತಿ ಗುರುಗಳೇ. ಏನು ಕೇಳಬೇಕು ಅಂತ ಮಾಡ್ದಪ್ಪ? ಗುರುಗಳೇ, ಒಂದು ಟೈಮ್ ನಿಮ್ಮ ಹತ್ರ ಬಂದಿದ್ವಿ ಗುರುಗಳೇ. ಹಾಂ. ಅವರು ಅದು ಮದುವೆ ಬಗ್ಗೆ ಕೇಳೋಕ್ಕೆ ಬಂದಿದ್ವಿ. ಹಾಂ. ಅವರು ಅದು ಹುಡುಗನ ಕಡೆ ಅವ್ರ ಅಪ್ಪ ಇಲ್ಲ ಗುರುಗಳೇ. ಅದಕ್ಕೆ ಶ್ರೀ ಮೇಡಮ್ ಅವರಿಗೆ ಫೋನ್ ಮಾಡಿದ್ವಿ, ಡೇಟ್ ಫಿಕ್ಸ್ ಮಾಡ್ಕೊಂಡು ಕಾಲ್ ಮಾಡ್ರಿ ಅಂದಿದ್ರು. ಈಗ 20ನೇ ತಾರೀಕಿಗೆ ಡೇಟ್ ಫಿಕ್ಸ್. ಎಲ್ಲಿಂದ ಕರೆ ಮಾಡ್ತಿರೋದು ನೀನಮ್ಮ? ಎಲ್ಲಿಂದ? ದಾವಣಗೆರೆಯಿಂದ ಗುರುಗಳೇ. ದಾವಣಗೆರೆ. ಸ್ವಲ್ಪ ಜ್ವರ ಮಾತಾಡ್ತೀಯಾ? ಹಾಂ ಗುರುಗಳೇ. ಈಗ ಬಂದು ನೋಡಿ ಆಯ್ತಲ್ಲ, ಒಪ್ಪಿಗೆ ಆಯ್ತಾ? ಹ್ಞೂ ಗುರುಗಳೇ, 20ನೇ ತಾರೀಕಿಗೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದು ಗುರುಗಳೇ. ಯಾವ 20? ಈಗ ಬರೋ 20, ಏಪ್ರಿಲ್ 20ಕ್ಕಾ? ಹ್ಞೂ ಗುರುಗಳೇ. ಮದುವೆನಾ? ಹಾಂ ಗುರುಗಳೇ. ಯಾವ ವಾರ? ಸೋಮವಾರ ಗುರುಗಳೇ. ನೀನು ಹುಟ್ಟಿದ್ದು? ನಾನು ಹುಟ್ಟಿದ್ದು ಶುಕ್ರವಾರ ಗುರುಗಳೇ. ಓಕೆ. ಈಗೆಲ್ಲ ಮಾತುಕತೆ ಎಲ್ಲ ಆಗಿ ಡೇಟ್ ಎಲ್ಲ ಫಿಕ್ಸ್ ಆಗಿದೆ? ಹ್ಞೂ ಗುರುಗಳೇ. ಮೇಡಮ್ ಅವರು ಅದು ತಿರುಪತಿಯಲ್ಲಿ ಮದುವೆ ಮಾಡ್ಕೊಂಬರ್ಬೇಕು, ನೀವು ಡೇಟ್ ಫಿಕ್ಸ್ ಮಾಡ್ಕೊಂಡು ಕಾಲ್ ಮಾಡ್ರಿ ಅಂತಿದ್ರು ಗುರುಗಳೇ. ಹಾಂ. ಈಗೇನು ಅದ್ರ ವಿಚಾರ ಹಿಂಗೆ? ಅವರು ಫೋನು ರಿಸೀವ್ ಮಾಡ್ತಿಲ್ಲ ಗುರುಗಳೇ. ಅಂದರೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ಗುರುಗಳೇ. ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ರಿಸೀವ್ ಮಾಡಿ. ಹ್ಞೂ. ಡೇಟ್ ಫಿಕ್ಸ್ ಆಗಿದೆ, ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ? ಹ್ಞೂ ಗುರುಗಳೇ. ಯಾವಾಗಿಂದ ಇದು ಗೊತ್ತಾಗಿದ್ದು ಫೋನ್ ತೆಗಿತಾ ಇಲ್ಲ ಅನ್ನೋ ವಿಚಾರ? ಈಗ ಒಂದು 15-20 ದಿನನೇ ಆಯ್ತು ಗುರುಗಳೇ. ಓಕೆ. ಇದಕ್ಕೆ ನಾವು ಗುರುಗಳೇ ಆರೋಗ್ಯ ಸರಿ ಮಾಡ್ಕೊಂಡು ರಿಪೇರಿ ಮಾಡ್ಕೊಂಡು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ ಗುರುಗಳೇ. ಆಗಲ್ವಲ್ಲ, ಫಿಕ್ಸ್ ಆಗೋಯ್ತಲ್ಲ, ಇನ್ನೇನು ಮದುವೆ ರೆಡಿ ಮಾಡ್ಕೊಳ್ಳೋದು ಎಲ್ಲಿ?
ಇಲ್ಲ ಗುರುಗಳೇ, ಶ್ರೀ ಮೇಡಮ್ ಅವ್ರು ಹೇಳಿದ್ರು ಅವ್ರ ಕಡೆ ತಂದೆ ಇಲ್ಲ, ಹಂಗೆ ಮಾಡಕ್ ಬರೋದಿಲ್ಲ, ನೀವು ಮದುವೆ ಮಾಡ್ಕೊಂಡು ನೀವು ನೆಕ್ಸ್ಟ್ ರಿಪೇರಿ ಮಾಡ್ಕೋಬಹುದು ಅಂತ ಹೇಳಿದ್ರು ಗುರುಗಳೇ. ಒಂದು ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ಫೋನ್ ಎತ್ತಿದ್ರು ಪರವಾಗಿಲ್ಲ, ನೀನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಮದುವೆ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡ, ಆರಾಮಾಗಿ ಖುಷಿಯಾಗಿರು. ಇನ್ನೊಂದು 2 ದಿನ ಬಿಟ್ಟು ನೀನು ಕರೆ ಮಾಡು, ನಾನು ನನ್ನ ಮಗಳ ಹತ್ರ ಮಾತಾಡಿರ್ತೀನಿ, ಅದರ ರಿಯಾಲಿಟಿ ಏನು ಅಂತ ಗೊತ್ತಾಗತ್ತೆ. ಗಾಬರಿ ಆಗಬೇಡ, ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡ, ಆಯಿತಾ? ಅದಕ್ಕೆ ರಿಪೇರಿ ಏನು ಅಂತ ಹೇಳ್ಕೊಡ್ತೀನಿ ನಾನು. ಒಳ್ಳೇದಾಗಲಿ ತಾಯಿ. ಓಕೆ, ಧನ್ಯವಾದಗಳು ವಿದ್ಯಾ ಕರೆ ಮಾಡಿದ್ದಕ್ಕಾಗಿ. ಇದೀಗ ತುಮಕೂರಿನಿಂದ ಜಯಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ ಮೇಡಮ್? ನಮ್ಮ ಮಗನ ಬಗ್ಗೆ ಕೇಳಿ. ನಿಮ್ಮ ಮಗಳ ನಕ್ಷತ್ರ ತಿಳಿಸಿ. ನಾವು ಮಕರ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಮ್ಮ. ಎಷ್ಟು ವಯಸ್ಸು ಮಗಳಿಗೆ? ಮಗ ಗುರುಗಳೇ. ಎಷ್ಟು ವಯಸ್ಸು ಮಗನಿಗೆ? ಅವನಿಗೀಗ 10 ವರ್ಷ ಗುರುಗಳೇ. ಏನಾಗಬೇಕಿತ್ತು ಗುರುಗಳೇ? ಅವನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಯಾವಾಗ ಗೊತ್ತಾಯಿತು? ಅವನು ಅಂದ್ರೆ ರೀಸೆಂಟ್ ಪ್ರಾಬ್ಲಮ್ ಇತ್ತು ಗುರುಗಳೇ. ಹಾಂ, ಚೆಕ್ ಮಾಡಿಸಿದ್ಮೇಲೆ ಆಪರೇಷನ್ ಮಾಡಿಸಿದ್ವಿ. ಹಾಂ, ಇವಾಗ ಒಂದು ಬಾಡಿ ಎಲ್ಲ ದಪ್ಪ. ಅಮ್ಮ ಕೇಳಿಸ್ತಿದ್ಯಾ? ಮಾತಾಡ್ತಿದ್ಯಾ? ಏನು? ಹಾ ಗುರುಗಳೇ, ಮಾತಾಡ್ತಾ ಇದ್ದೀನಿ. ಏನು ಬಾಡಿ ಎಲ್ಲ ದಪ್ಪ ಆಗಿದೆಯಾ? ದಪ್ಪ ಇದ್ದಾನೆ ಗುರುಗಳೇ. ಹೆಲ್ತ್ ಪ್ರಾಬ್ಲಮ್, ಅವಾಗ ಕೆಮ್ಮು ಬರುತ್ತೆ. ಹಾಂ, ಆಪರೇಷನ್ ಮಾಡಿದ್ಮೇಲೆ ದಪ್ಪ ಆದ್ನಾ? ಹೌದು ಹೌದು ಗುರುಗಳೇ, ತುಂಬಾ ಸಣ್ಣ ಇದ್ದ ಅವನು. ಓಕೆ, ಅವರು ಡಾಕ್ಟರ್ ಕೇಳಿದ್ರಾ? ಡಾಕ್ಟರ್ ಕೇಳಿದೆ ಗುರುಗಳೇ, ಅದು ಆಪರೇಷನ್ ಮಾಡಿರ್ತಾರಲ್ವಾ, ಹಾಂ, ಮೆಡಿಸಿನ್ ಇಂದ ಹಂಗಾಗಿದೆ, ವಾಕ್ ಮಾಡಿಸ್ರಿ, ಫುಡ್ ಅನ್ನ ಕಮ್ಮಿ ಕೊಡಿ ಅಂತ ಹೇಳಿದ್ರು ಗುರುಗಳೇ. ಊಟದಲ್ಲಿ ಕಂಟ್ರೋಲ್ ಮಾಡಿ ಸರಿ ಹೋಗ್ತಾನೆ ಅಂತ ಹೇಳಿದ್ರು ಗುರುಗಳೇ. ಊಟದಲ್ಲಿ ಕಂಟ್ರೋಲ್ ಮಾಡಿದ್ರೆ ಇನ್ನೂ ಕೈ ಮೈ ಎಲ್ಲ ಪೂರ್ತಿ ಅಳ್ಳಾಡಬಿಟ್ಟು ಶೇಕಾಗಿ ಶುರು ಆಗುತ್ತೆ. ಟಕ 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 ಅಂತ ಸ್ಪ್ರಿಂಗ್ ಥರ ನಡಕ್ತದ ಮೇಲೆ. ಅದೆಲ್ಲ ಊಟದಲ್ಲಿ ಯಾವಾಗಲೂ ಕಮ್ಮಿ ಮಾಡೋಕ್ಕೆ ಹೋದರೆ ಶಕ್ತಿ ಕಮ್ಮಿ ಆಗಿ ಗ್ಲೂಕೋಸ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಕಂಪ್ಲೀಟ್ ಪೂರ್ತಿ ಹೆಂಗಾಗ್ಬಿಡ್ತಾನೆ ಅಂತಂದರೆ ಹೇಳಕ್ಕೆ ಅಸಾಧ್ಯ. ನೋಡಮ್ಮ, ಇದು ಎಂತಹ ಒಂದು ಡೇಂಜರಸ್ ವಿಚಾರ ಅಂದರೆ ಈ ಸುಮಾರು ಜನ ಇದು ಮಾಡ್ತಾರೆ. ನಾನು ಒಂದೇ ರೊಟ್ಟಿ ತಿನ್ನೋದು ಸಣ್ಣ ಆಗಬೇಕು ಅಂತ, ನಾನು ಇಷ್ಟೇ ಅನ್ನ ತಿನ್ನೋದು ಸಣ್ಣ. ಅಮ್ಮ, ಇದೇ ದೊಡ್ಡ ರೋಗ. ಊಟ ಕಮ್ಮಿ ಮಾಡಬೇಕು ಅಂತ ಯಾರು ಅನ್ಕೊಂಡವ್ರೆ ಅವ್ರ ಜೀವನ ಪರ್ಯಂತ ತಲೆ ಎತ್ತಕ್ಕಾಗಲ್ಲ, ಆರೋಗ್ಯ ಸರಿ ಹೋಗಲ್ಲ, ದೇಹ ಚೆನ್ನಾಗಿರಲ್ಲ, ಅವ್ರ ಜೀವನದಲ್ಲಿ ಏನೂ ಒಳ್ಳೇದಾಗಲ್ಲ. ದೇಹ ಒಂದು ನಿಮಿಷ ಕೇಳಿಸ್ಕಮ್ಮ, ಏನು ಮಾಡೋಕ್ಕಾಗಲ್ಲ ತಾಯಿ. ಓದಿರೋದೇ ಅದಕ್ಕೆ, ಓದೋದಲ್ಲಿ ಇರೋದೇ ಅದು. ಇನ್ನೇನು ಮಾಡ್ತಾರೆ ಅವ್ರು ತಾನೇ. ಊಟ ಕಮ್ಮಿ ಮಾಡಿ ಅಂದರೆ ಬೆಳೆಯೋ ವಯಸ್ಸಲ್ಲಿ ಊಟ ಕಮ್ಮಿ ಮಾಡಿದ್ರೆ ಮಗು ಬೆಳೆಯೋದು ಹೇಗೆ? ಅದಕ್ಕೆ ರಿಪೇರಿ ಬೇರೆ, ಅದಲ್ಲ ವಿಷಯ. ಅದಕ್ಕೆ ರಿಪೇರಿನೇ ಬೇರೆ ಇದೆ. ಅವ್ರು ಹೇಳ್ಕೊಳ್ಳಿ, ಅವ್ರ ವಿಚಾರ ಅದು, ಅವ್ರು ಹೇಳಿದ್ದಾರೆ. ವಿಷಯ ಇಷ್ಟೇ, ನೀವು ಮಾಡಬೇಕಾದ ಕೆಲಸ ಏನು ಅಂದರೆ, ನಿಜವಾಗ್ಲೂ ನೀವು ಎಂಥ ಮೋಸ ಮಾಡಿದ್ದೀರ ಆ ಮಗುಗೆ ಅಂದರೆ, 10 ವಯಸ್ಸಿಗೆ ನಿಮ್ಮ ಕಣ್ಣು ಮುಂದೆ ಆಪ್ರೇಷನ್ ಮಾಡಿ ಆ ಮಗುನ ಕಣ್ಣಲ್ಲಿ ನೋಡಿದ್ರಲ್ಲ, ನೀವೆಂಥ ಅದೃಷ್ಟವಂತರು. ಸ್ವಲ್ಪ ಯೋಚನೆ ಮಾಡಿ. ಏನಮ್ಮ, ಎಷ್ಟು ಅನ್ಯಾಯ ಮಾಡಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಏನು ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರೆ ಏನು ಹೇಳ್ಬೋದು ನೀನು? ತಪ್ಪಾಗಿದೆ ಅಂತ ನಾನು ಹೇಳ್ತೀನಿ. ಏನಾಗಿರ್ಬೋದಮ್ಮ ತಪ್ಪಾಗಿದ್ರೆ? ಆಮೇಲೆ ಒಂದು ಪಾಪ ಅಪಶನ್ ಆಯಿತು. ಸರಿ, ಮತ್ತಾಯ್ತು. ಆಮೇಲೆ ಒಂದು ತಿಳ್ಕೊತಾಯಿ, ಒಂದು ಮನೆಯಲ್ಲಿ ಒಂದು ಗಂಡು ಹೆಣ್ಣಿಗೆ ಮಗು ಹುಟ್ಟೋದು ತಡ ಆಗ್ತಾ ಇದೆ. ನಂಬರ್ 1, ಹುಟ್ಟಿದ್ರೆ ಬದುಕ್ತಾ ಇಲ್ಲ. ನಂಬರ್ 2, ಅಕಸ್ಮಾತ್ ಅಭಾಷಣ ಆಗ್ತಾ ಇದೆ, ಅಕಸ್ಮಾತ್ ನಾವೇ ಸರಿ ಇಲ್ಲ ಅಂತ ಮಾಡಿಸ್ತಾ ಇದ್ದೀವಿ. ಇದಿಷ್ಟೂ ಇರ್ತಕ್ಕಂಥದ್ದು ನಾವು ಮೊದಲು ಏನು ಮಾಡಬೇಕು ಅಂದರೆ, ನಮ್ಮ ಹಿರಿಯರ ಆಶೀರ್ವಾದ ಇಲ್ವಪ್ಪ ಅಂತ ತಿಳ್ಕೊಳ್ತಕ್ಕಂಥ ವಿಚಾರಕ್ಕೆ ಹೋದರೆ ಈ 3ಕ್ಕೂ ರಿಪೇರಿ ಆಗುತ್ತೆ. ನಾವು ಈ 3 ಮುಚ್ಚಿಟ್ಬಿಡ್ತೀವಿ. ಅಭಾಷಣ ಆಗೋದು ಯಾರಿಗೂ ಹೇಳಲ್ಲ, ಮುಚ್ಚಿಟ್ಬಿಡ್ತೀವಿ. ಆದ್ರೆ ಹೊಡೆತ ಹಿಂದೆ ಮುಂದೆ ಹುಟ್ಟೋ ಮಗು ಮೇಲೆ ಬಾರಿಸತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಎರಡನೇ ವಿಷಯಕ್ಕೆ ಬರ್ತೀನಿ. ನಿಮ್ಮ ಯಜಮಾನ್ ಏನು ಕೆಲಸ ನಮ್ಮ ಮಾಡೋದು? ಅವರು ಬೋರ್ವೆಲ್ ಕೆಲಸ ಮಾಡ್ತಾರೆ. ಬೋರ್ವೆಲ್ಲಾ? ಎಷ್ಟು ವರ್ಷದಿಂದ? ಒಂದು 10 ವರ್ಷದಿಂದ ಗುರುಗಳೇ. ಓಕೆ, ನಿಮ್ಮ ಮಾವ ಇದ್ದಾರಾ? ಇಲ್ಲಮ್ಮ ಗುರುಗಳೇ. ಏನು ಮಾಡ್ತೀರಿ ಮಾವ? ಆಯ್ತು, ವಿಧಾನಸೌಧದಲ್ಲಿ ಕೆಲಸ ಇದ್ರು. 4 ವರ್ಷ ಆಯ್ತು ಗುರುಗಳೇ ಇರೋದ್ರು. ಬೆಳಿಗ್ಗೆ ಎದ್ದು ನಿಮ್ಮ ಯಜಮಾನರು ಟೈಮ್ ಕರೆಕ್ಟಾಗಿ ಸ್ನಾನ ಮಾಡೋ ಅಭ್ಯಾಸ ಇದೆಯಾ? ಮಾಡ್ತಾರೆ ಗುರುಗಳು. ಎಷ್ಟು ಗಂಟೆಗೆ? ಒಂದು 7 ಗಂಟೆಗೆ ಮಾಡ್ತಾರೆ ಗುರುಗಳು. ಒಂದೇ ಟೈಮಾ ಅಥವಾ 7, 7:30, 8, 8:30 ಈ ಥರನೂ? 7, 7:30, 8. ಮಾಡ್ತಾ ಇರೋದು ಬೋರ್ವೆಲ್ ಕೆಲಸ.
ಆ ಗುರುಗಳೇ ಬೋರ್ವೆಲ್. ಎಂಥ ಪಾಪದ ಕೆಲಸ ಅಂದರೆ, ನೀರು ಬೋರ್ವೆಲ್ ಕೊರಿತಕ್ಕಂಥ ವಿಚಾರದಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿರಬೇಕು, ಅಪರಾಣ ಯಾರೂ ನೀಟಾಗಿರಲ್ಲ, ಯಾರೂ ನೀಟಾಗಿರಲ್ಲ. ಯಾವಾಗ ಕೇಳ್ತಾರೆ ಬೋರ್ ಹಾಕು, ಏನಮ್ಮ? ಹಾಂ, ಭೂಮಿ ದೇವರು, ಸಿಗ್ತಕ್ಕಂಥ ನೀರು ದೇವರು, ಆದರೆ ಇವ್ರು ಮಾತ್ರ ಸ್ನಾನ ಮಾಡಿರಂಗಿಲ್ಲ. ಯಾಕೆ ಅಂದರೆ ಅರ್ಜೆಂಟು, ಅಲ್ಲಿ 7:30 ಹೊಡಿಬೇಕು, ಇಲ್ಲಿ ಮಧ್ಯಾಹ್ನಕ್ಕೆ ಹೊಡಿಬೇಕು, ಅಲ್ಲಿ ಅರ್ಧ ರಾತ್ರಿಗೆ ಹೊಡಬೇಕು. ಮಾಡಿಸ್ತವ್ರಿಗೂ ದರಿದ್ರ, ಬೋರ್ ಹಾಕ್ತವ್ರಿಗೂ ದರಿದ್ರ ಅಂತ ಇನ್ನೂ ಗೊತ್ತಿಲ್ಲ. ದುಡ್ಡಂತೂ ಬರುತ್ತೆ. ಎಲ್ಲಿಗೆ ಹೋಗುತ್ತೆ? ನರ್ಸಿಂಗ್ ಹೋಮ್ಗೆ ಫೀಸ್ಗೆ ಹೋಗುತ್ತೆ. ಯಾಕೆ? ಸಂಪಾದನೆಯನ್ನು ಯೋಗ್ಯ ರೀತಿಯಲ್ಲಿ ಸಂಪಾದನೆ ಮಾಡದೇ ಇರತಕ್ಕಂಥ ಹಣ ಹಾಸ್ಪಿಟ್ಲಿಗೆ ಕಟ್ಟಲೇಬೇಕು. ದೇವಸ್ಥಾನಕ್ಕೂ ಹೋಗಲ್ಲ ಅದು. ನಿಮ್ಮ ನೆಮ್ಮದಿಗೂ ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೂ ಆಗಲ್ಲ, ಒಳ್ಳೆ ಊಟ ತಿನ್ನೋಕ್ಕೂ ಆಗಲ್ಲ. ಕಾರಣ ಆರೋಗ್ಯದಾಯಕವಾದ ಸಂಪಾದನೆ ಆಗಬೇಕು. ಹಾಗಂತ ಅದು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ನಿಮ್ಮ ಶಿಸ್ತಿರಬೇಕು. ಆ ಶಿಸ್ತಿಲ್ಲದೆ ಇದ್ದಾಗ ನೋಡಿ ಹಿಂಗೆ ಆಪ್ರೇಷನ್ ಆಗುತ್ತೆ ಮಕ್ಕಳಿಗೆ. ಇದಿಷ್ಟು ವಿಚಾರಕ್ಕಿನ್ನ ಅತಿ ಮುಖ್ಯವಾದದ್ದು, ನಿಮ್ಮ ಮನೆ ಎಷ್ಟು ವರ್ಷದಮ್ಮ? ಇದು ನಾವು ಬಾಡಿಗೆ ಮನೇಲಿ ಇದ್ದೀವಿ. ಎಷ್ಟು ವರ್ಷದಿಂದ ಇದ್ದೀರಾ? ಇವಾಗ 1 ವರ್ಷ ಆಯ್ತು ಗುರುಗಳೇ ಬಂದು. ಸತ್ತಿರೋರ ಫೋಟೋ ಯಾವ್ದು ಇಟ್ಟಿದ್ದೀರಾ ಮನೆಯಲ್ಲಿ? ನಮ್ದು ನಮ್ಮ ಮನೆ ದೇವ್ರು ಲಕ್ಷ್ಮೀ ನರಸಿಂಹ ಸ್ವಾಮಿ ಗುರುಗಳೇ. ನಾನು ಸತ್ತಿರೋರ ಫೋಟೋ ಕೇಳಿದ್ರೆ ಲಕ್ಷ್ಮೀ ನರಸಿಂಹ ಅಂತೀಯಲ್ಲಮ್ಮ. ಸತ್ತಿರೋರ ಫೋಟೋ ಮನೇಲಿ ಯಾವುದಿದೆ? ಇಲ್ಲ ಸ್ವಾಮಿ, ಯಾವುದು ಇಲ್ಲ ಗುರುಗಳೇ. ಓಕೆ. ನಿಮ್ಮ ಯಜಮಾನ್ ಎಷ್ಟು ಜನ ಅಣ್ಣ ತಮ್ಮರ ಜೊತೆ ಹುಡ್ದವರು? ಇವರು 2ನೇವ್ರು ಗುರುಗಳೇ. ಮೊದಲನೇವರು ತೀರೋಗಿದ್ದಾರೆ. ಏನಾಗಿತ್ತು? ಹಾವೇನ ಕಚ್ಚಿತ್ತಂತೆ. ಚಿಕ್ಕ ಒಂದು 7-8 ವರ್ಷ ಹುಡುಗ ಇದ್ದಾಗ ಹಾವು ಕಚ್ಚಿತ್ತಂತೆ, ತೀರೋಗಿದ್ದಾರೆ. ಈಗ ಹಾವು ಏನಕ್ಕೆ ಕಚ್ತು ಅಂತ ತಿಳ್ಕೊಳ್ಳಿಲ್ವಾ ನಿಮ್ಮ ಮನೇಲಿ? ತಿಳ್ಕೊಂಡ್ವಿ ಗುರುಗಳೇ. ಅದು ಏನಂತ? ಏನಕ್ಕೆ? ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ. ಹೂನಪ್ಪ, ಅದು ಕಾರಣ ಹೇಳ್ಬೇಡಮ್ಮ. ಹೊಲದಲ್ಲಿ ಬೆಳೆಯೋಯ್ತೋ, ಜಲ್ದಿಂಬಲಿತೋ, ಟಾಯ್ಲೆಟಲ್ಲಿ ಬಂತೋ, ಅದಲ್ಲ ಮುಖ್ಯ. ಹಾವು ಮನುಷ್ಯನಿಗೆ ಏನಕ್ಕೆ ಕಚ್ಚತ್ತೆ? ಅದು ಹಿಂದ್ಗಡೆ ಹೋದ, ಅದು ಓಡಿಸ್ಕೊಂಬಂತು, ಅಕಸ್ಮಾತ್ ಕಚ್ಬಿಡ್ತು, ಅದೆಲ್ಲ ಕತೆ. ಒಂದು ಮನೆಯಲ್ಲಿ ಹಾವು ಕಚ್ಚಿದೆ, ಕ್ಯಾನ್ಸರ್ ಬಂದಿದೆ ಅಂದರೆ ವಿಷ. ಕ್ಯಾನ್ಸರಿಂದ ಸತ್ರು. ಯಾಕೆ ಕ್ಯಾನ್ಸರ್ ಈ ವ್ಯಕ್ತಿಗೆ ಬಂತು ಅಂತ ತಿಳ್ಕೊಬೇಕು. ಸತ್ತೋದ ಅಂದ್ಬಿಟ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ಕೊಟ್ಟೋಗಿರ್ತಾರೆ ಅವ್ರು ಗಿಫ್ಟು. ಇನ್ನು ಉಳ್ಕೆಯವ್ರಿಗೂ ಕ್ಯಾನ್ಸರ್ ಬರುತ್ತೆ ಜೋಪಾನ ಅಂತ. ಆದರೆ ನಮ್ಮ ಜನ ಅವ್ರು ಕ್ಯಾನ್ಸರ್ ಇತ್ತು ಅಂತಾರೆ, ಈಗ ಮನೇಲಿರೋರ್ಗೂ ಇರುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಹಾಗೆ ವಿಷ ಕುಡಿಯೋದು, ಕ್ಯಾನ್ಸರ್ ಬರೋದು, ಹಾವು ಕಚ್ಚೋದು, ಇದೆಲ್ಲ ಯಾರಿಗೆ? ಹಣಕ್ಕೋಸ್ಕರವಾಗಿರ್ತಕ್ಕಂತಹ ಹೆಂಗಸರಿಗೆ ತುಂಬ ಮೋಸ ಮಾಡಿ ಆಸ್ತಿಯನ್ನು ಮಾಡಿರ್ತಕ್ಕಂತಹ ವಂಶದಲ್ಲಿ ಬರುತ್ತೆ ಹಾವು ಕಚ್ಚುವುದು. ಅಮ್ಮ ಕೇಳಿಸ್ಕೊಂಡ್ಯಾ? ಹಲೋ 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 ಗುರುಗಳೇ, ಕೇಳಿಸ್ಕೊಂಡೆ ಗುರುಗಳೇ. ಹೆಂಗಸರಿಗೆ ಹಳಬರು ನಿಮ್ಮ ಮಾವಿನ ಕಾಲ ಅಂದರೆ 3ನೇ ತಲೆಮಾರಲ್ಲಿ ಆಸ್ತಿಗೋಸ್ಕರವಾಗಿ ಹೆಂಗಸರನ್ನು ಸರಿಯಾಗಿ ರೀತಿಯಲ್ಲಿ ಬಳಸದೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಬಳಸಿ ಅವರಿಗೆ ತೊಂದರೆಯನ್ನು ಕೊಟ್ಟಿರುವಂತಹ ವಂಶದಲ್ಲಿ ನಿಮ್ಮ ಮಗ ಬಂದಿದ್ದಾನೆ. ಮಖ ನಕ್ಷತ್ರದಲ್ಲಿ ಮಗು ಬಂದಿದೆ, ಹೆಂಡ್ತಿನೂ ನೆಮ್ಮದಿ ಇಲ್ಲ. ನಂಬಿಸ್ಬಿಟ್ಟು ಬಾಯ್ ಟಾಟಾ ಮಾಡಿರೋ ಹೆಂಗಸ್ರಿಗೂ ನೆಮ್ಮದಿ ಕೊಟ್ಟಿಲ್ಲ. ಅವ್ರ ಹತ್ರ ಏನು ಸಿಗತ್ತೆ, ಏನು ಪರ್ಚ್ಕೋಬೋದು, ಎಲ್ಲ ಸೇರಿಸಿ ಒಂದು ಕಡೆ ಗುಡ್ಡೆ ಮಾಡ್ಬೋದು. ಈ ರೀತಿಯ ಹಿನ್ನೆಲೆಯನ್ನು ತೋರಿಸುತ್ತೆ ಸಿಂಹರಾಶಿ ಮಗು ಹುಟ್ಟಿದ್ರೆ. ಅದಕ್ಕೋಸ್ಕರವಾಗಿ ಅರ್ಥ ಆಯ್ತಮ್ಮ? ಓಕೆ ಗುರುಜಿ, ಕರೆ ಕಟ್ ಆಗಿದೆ. ಸೊ ಈ ವಿಷಯ ಸಾಮಾನ್ಯವಾಗಿ ಒಂದೊಂದು ವಿಚಾರದಲ್ಲಿ ಒಂದೊಂದು ರಹಸ್ಯ ಇರತಕ್ಕಂತಹ ಒಂದು ಲೆಕ್ಕದಲ್ಲಿ, ಒಂದು ಮನೆಯಲ್ಲಿ ಹಾವು ಕಚ್ಚಿದೆ, ಒಂದು ಮನೆಯಲ್ಲಿ ಆತ್ಮಹತ್ಯೆ ಆಗಿದೆ, ಒಂದು ಮನೆಯಲ್ಲಿ ಈ ರೀತಿ ಹಲವಾರು ರೀತಿಯಲ್ಲಿ ಇನ್ಸಿಡೆಂಟ್, ದುರಂತವಾದ ಮರಣಗಳು. ಈ ಮರಣ ಆಗೋದಕ್ಕೆ ಕಾರಣ ತಿಳ್ಕೊಂಡ್ರೆ ಇನ್ನು ಬೇರೆಯವರು ಬಚಾವ್. ನಾವು ತಿಳ್ಕೊಳಕ್ಕೆ ಹೋಗೋದು ಇಲ್ಲ, ಹೇಳೋದು ಇಲ್ಲ. ಅದು ಹಾಗೆ ಮುಂದೆ ಅನುಭವಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಒಂದು ದೊಡ್ಡ ಶಾಪ ಇರಲಿ. ಮುಂದಕ್ಕೆ ಸರಿ ಗುರುಜಿ, ಇನ್ನು ಮಧುಗಿರಿಯಿಂದ ಕಿಶೋರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಕಿಶೋರ್. ಗುರುಗಳೇ, ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆ. ನಿಮ್ಮ ನಕ್ಷತ್ರ ತಿಳಿಸಿ. ಆಶ್ಲೇಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಆರ್ಯಂ ಗುರುಗಳೇ. ನಾರಾಯಣ, ಏನು ಓದಿದ್ಯಪ್ಪ? ಎಷ್ಟು ವಯಸ್ಸು? ಗುರುಗಳೇ, ನಂದು 32 ವಯಸ್ಸು. SLC ಆಗೈತೆ. ಏನಕ್ಕೆ ಕರೆ ಮಾಡಿದೆ? ಆರೋಗ್ಯ ಬಗ್ಗೆ. ನಿಮ್ಮಪ್ಪ ಎಲ್ಲಿ? ನಮ್ಮಪ್ಪ ತೀರೋರು ಗುರುಗಳೇ. ಯಾವಾಗ? ಅವೆಲ್ಲ 7 ವರ್ಷ ಆಯ್ತು. ಏನಾಗಿತ್ತು? ಸೂಸೈಡ್ ಮಾಡ್ಕೊಂಡಿದ್ರು.
ಓಕೆ. ನಿನಗೆ ಈಗ ವಯಸ್ಸೆಷ್ಟು? 32? ಹ್ಞೂ ಸರ್. ಈಗ ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂತ ಮಾಡಿದೆ? ಆರೋಗ್ಯನ ಇನ್ನೇನು ಬೇಡವಾ? ಬೇಕು. ನಿಮ್ಮಪ್ಪ ಏನಿಟ್ಟಾರ? ಆಯ್ತು. ನಿಮ್ಮಪ್ಪ ಏನಿಟ್ಟಾರ ಆಸ್ತಿ? ಜಮೀನು ಇದೆಯಾ, ಮನೆ ಇದೆಯಾ? ಜಮೀನು ಐತಲ್ಲ, ಜಮೀನಿಲ್ಲ, ಮನೆ ಇಲ್ಲ. ಮನೆ ಐತೆ. ಎಷ್ಟು ವರ್ಷದ ಮನೆ ಅದು? 15 ವರ್ಷದ್ದು. ಪಕ್ಕದಲ್ಲಿ ದೇವಸ್ಥಾನ ಯಾವುದಿದೆ? ಹಟ್ಟಿ ಮಾರ್ಮ ಐತೆ. ಹಾಂ, ಈಗ ನಿನಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಹ್ಞೂ. ಏನು ಗೊತ್ತಾಯಿತು? ಆಶ್ಲೇಷ ನಕ್ಷತ್ರದಲ್ಲಿ ಏನಕ್ಕೆ ಕೊಟ್ಟಿದೆ, ನಾನು ಏನಕ್ಕೆ ಹಿಂಗೆ ಅನುಭವಿಸ್ತಾ ಇದ್ದೀನಿ, ಕುತ್ತಿಗೆ ಭಾಗ ಯಾಕೆ ಸಮಸ್ಯೆಯನ್ನು ಕೊಟ್ಟಿದೆ ಅಂದರೆ, ದೇವರಿಗೆ ಟೋಪಿ ಹಾಕಿರ್ತಕ್ಕಂತಹ ಆಸ್ತಿಯನ್ನು ಮನೆ ಕಟ್ಕೊಂಡ್ಬಿಟ್ಟು ಪುಕ್ಕಟೆಯಾಗಿ ಇದು ನೀನು ಅನುಭವಿಸ್ತಾ ಇದೆಯಾ, ನೀನೇನು ಕೇಳಂಗಿಲ್ಲ. ಯಾಕೆ ನಿಮ್ಮ ಅಪ್ಪನೂ ಟಾಟಾ ಮಾಡಿ ಹೋದರು. ಈಗ ನೀನು ಕ್ಲೀನ್ ಮಾಡೋಕ್ಕೆ ನಿಮ್ಮ ಅಪ್ಪನೂ ಇಲ್ಲ, ನೀನು ಮಾಡ್ಕೊಳಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಂ, ಅದನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ನಿಮ್ಮ ಅಮ್ಮನಿಗೆ ಹೇಳು, ನಾವು ವಾಸ ಮಾಡುತ್ತಿರುವ ಮನೆಯಲ್ಲಿ ದೇವಸ್ಥಾನಕ್ಕೂ ನಮ್ಮ ಮನೆಗೂ ಯಾವ ರೀತಿ ಸಂಬಂಧ ಇದೆ, ಅದು ಎಷ್ಟು ತಪ್ಪಾಗಿದೆ, ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಸಾಕು. ತಿಳ್ಕೊಳ್ಳೋ ಪ್ರಯತ್ನ ಮಾಡಪ್ಪ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕಿಶೋರ್ ಕರೆ ಮಾಡಿದ್ದಕ್ಕಾಗಿ. ಮಾಂಗಲ್ಯಕ್ಕೆ 3 ಗಂಟಿನ ರಹಸ್ಯ ಏನು ಅನ್ನೋದರ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಹಾಗೆ ಮಾಂಗಲ್ಯಕ್ಕೆ 3 ಗಂಟಿನ ರಹಸ್ಯದ ಕುರಿತಂತೆ ಮುಂದುವರಿಸೋದಾದರೆ ಇವಾಗ ಇಲ್ಲಿ ಅಹಂ ಅಂತಕ್ಕಂಥ ಒಂದು ಪದವನ್ನು ನಾವು ತಗೊಂಡ್ವಿ. ಈ ಅಹಂ ಮನುಷ್ಯನಿಗೆ ಇರ್ತಕ್ಕಂಥದ್ದು ಸಹಜ ಅಂತ ಅಂದ್ಕೊಂಡಿದ್ದೀವಿ. ಅದೊಂದು ಆಭರಣ ಕೂಡ, ಕಿರೀಟ ಅಂತಲೂ ಕೂಡ ಕೆಲವರು ಅಂದ್ಕೋತಾರೆ. ಆದರೆ ಆ ಕಿರೀಟ ಅಂತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನಾವು ಕಿರೀಟ ಥರನೇ ಅದನ್ನು ಉಳಿಸ್ಕೊಂಡ್ಬಿಟ್ರೆ ತುಂಬ ಕಷ್ಟವಾದಂತಹ ಸನ್ನಿವೇಶ ಆಗುತ್ತೆ. ಹಾಗಾಗಿ ಈಗ ನಾವು ಅತಿ ಮುಖ್ಯವಾಗಿ ಮಾಡಬೇಕಾದಂಥ, ತಿಳಿಬೇಕಾಗಿರ್ತಕ್ಕಂಥ ಒಂದು ವಿಚಾರ, ನಮ್ಮಲ್ಲಿ ಒಂದು ಶಕ್ತಿ ಇದೆ, ಪ್ರಕೃತತ್ವ ಒಂದು ಶಕ್ತಿ ಇದೆ. ಅದನ್ನು ಐಹಿಕ ಶಕ್ತಿ ಅಂತೀವಿ. ನಮ್ಮಲ್ಲಿರ್ತಕ್ಕಂಥ ಶಕ್ತಿಗೆ ಐಹಿಕ ಶಕ್ತಿ. ದೇವರಿಗೆ ಸಂಬಂಧಪಟ್ಟಂಥದ್ದು ಕೂಡ ನಮ್ಮಲ್ಲಿ ದೈವತ್ವ ಇದೆ ಅಂತಕ್ಕಂಥದ್ದೇ ದೈವಿಕ ಶಕ್ತಿ. ಈ ಎರಡೂ ಶಕ್ತಿ, ಈ ಚಿತ್ರಣವನ್ನು ನಾವೀಗ ಒಂದು ಸಣ್ಣ ಚಿತ್ರದ ಮೂಲಕ ತಿಳ್ಕೊಂಡ್ರೆ ಎಷ್ಟು ಜನಕ್ಕೆ ಇದು ಆಶ್ಚರ್ಯ ಆಗ್ಬೋದು. ಏನೂ ಕಾಣ್ತಾ ಇಲ್ಲ, ಇದು ಏನು ಗುರುತು ಇದು? ವಿಚಾರ ಇಷ್ಟೇ. ಇದನ್ನು ಗುರುತಿಸ್ತಾ ಇರ್ತಕ್ಕಂಥ ವಿಷಯ, ಸೂರ್ಯನ ಕಿರಣ ಹೊರಗಡೆ ಬೀಳುತ್ತೆ. ಇದು ಮನೆಯ ಒಳಗಡೆ ಇರ್ತಕ್ಕಂತಹ ಆ ಕಿರಣದಿಂದ ಮನೆಯ ಒಳಗಡೆ ಉತ್ಪತ್ತಿ ಆಗ್ತಕ್ಕಂಥ ಶಾಖ ಮತ್ತು ಬೆಳಕು, ಇದು ಮನೆ ಒಳಗಡೆ ಇದೆ. ಆದರೆ ಆ ಮನೆ ಒಳಗಡೆ ಇದೆ ಅಂತಕ್ಕಂಥದ್ದು ನಮಗೆ ಎಷ್ಟು ಜನಕ್ಕೆ ಗೊತ್ತಾಗಿದೆ? ಮನೆ ಒಳಗಡೆ ಇರ್ತಕ್ಕಂಥದ್ದು ಅದು ನಮ್ಮನ್ನು ರಕ್ಷಣೆ ಮಾಡುವುದೂ ಹೌದು, ರಕ್ಷಣೆ ಮಾಡದೇ ಇಲ್ಲದೇ ಇರೋದು ಹೌದು. ಈಗ ಇಲ್ಲಿ ಏನು ಕಾಣಿಸುತ್ತೆ, ಏನು ಅರ್ಥ ಆಗುತ್ತೆ? ಇದೇನು ಕತ್ಲೆ ಇದೆ, ಕತ್ಲೆ ಏನೋ ಸಣ್ಣ ಸಣ್ಣ ಚುಕ್ಕಿ ಕಾಣಿಸ್ತಾ ಇದೆ. ಮನೆಯ ಒಳಗಡೆ ಇರುವಂಥ ಬೆಳಕು ಪ್ಲಸ್ ಶಾಖ, ಇದು ವಾಸದ ಮನೆಯಲ್ಲಿ ಇರ್ತಕ್ಕಂಥದ್ದೇ ದೈಹಿಕವಾದ ಶಕ್ತಿ. ಅಂದರೆ ದೇವರು ಮನೆ ಒಳಗಡೆ ಇರ್ತಕ್ಕಂಥದ್ದಾದಾಗ ಈ ಒಂದು ಬೆಳಕು ಮತ್ತು ಶಾಖ ನಮ್ಮ ದೇಹದ ಮೇಲೆ ಅಪ್ಲೈ ಆಗುತ್ತೆ. ಮನೆಯ ಒಳಗಡೆ ಇರ್ತಕ್ಕಂಥದ್ದು ಬೆಳಕು ಮತ್ತು ಶಾಖ, ಇದು ನಾವಿನ್ನೂ ತಿಳ್ಕೊಂಡು ಇಲ್ಲ, ಮಾಡ್ತಾನೂ ಇಲ್ಲ, ಗೊತ್ತೂ ಆಗಿಲ್ಲ. ಇದನ್ನೇ ದೈಹಿಕ ಶಕ್ತಿ. ಅದಕ್ಕೆ ಮನೆಯನ್ನು ಮಂದಿರವನ್ನಾಗಿ ಮಾಡು, ಮನೆಯನ್ನು ಮಂದಿರವನ್ನಾಗಿ ಮಾಡುವಂತಕ್ಕಂಥ ಸತ್ಯಾಂಶನ ಇನ್ನೂ ನಮಗೆ ಗೊತ್ತಾಗಿಲ್ಲ. ಇದು ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರವಾಗಿ ಕಣ್ಣಿಗೆ ಕಾಣಿಸ್ದೇ ಇರತಕ್ಕಂತಹ ಬೆಳಕು ಮತ್ತು ಶಾಖ ನಮ್ಮ ದೇಹದ ಮೇಲೆ ದೈವಿಕವಾದ ಶಕ್ತಿಯನ್ನು ಅವಲಂಬಿಸ್ಕೊಳ್ಳುತ್ತೆ. ನಾವೇನು ಮಾಡ್ತೀವಿ, ಇಷ್ಟು ವಿಷಯ ತಿಳ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ. ಈಗ ಮನೆ ಈ ರೀತಿ ಮಂದಿರ ಅಂತಕ್ಕಂತಹ ವಿಚಾರಕ್ಕೆ ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಭಾಗವನ್ನು ಮುಚ್ಚಿಟ್ಟು, ಹೆಣ್ಣು ಗಂಡಿಗೆ ಮದುವೆ ಹೆಸರು ಬಲಕ್ಕೆ ಮಾಡಿದ್ರೆ ಮಾತ್ರ ಸರಿ ಅಂತ ನಾವು ಶಾಸ್ತ್ರ ಹೇಳ್ತಕ್ಕಂಥ ವಿಚಾರಕ್ಕೆ ಬಂದರೆ, ಈ ಜ್ಯೋತಿಷ್ಯ ಭವಿಷ್ಯ ಅಂತಕ್ಕಂಥದ್ದಕ್ಕೆ ನಾವು ಅಂತರವನ್ನು ಕಾಯ್ಕೊಂಡ್ಬಿಟ್ಟಿದ್ದೀವಿ. ಈ ಅಂತರ ಏನು, ಈ ಸತ್ಯಾಂಶ ಏನು ಅಂತ ನಾವು ತಿಳ್ಕೊಳ್ತಕ್ಕಂಥ ಮಟ್ಟಕ್ಕೆ ಹೋಗ್ತಾ ಇಲ್ಲ ನಾವು. ಇದಕ್ಕೆ ನಮ್ಮಲ್ಲಿ
ನೈಸರ್ಗಿಕವಾಗಿ ಪ್ರಕೃತಿಯ ಒಟ್ಟಿಗೆ ನಾವು ಹೋಗ್ತಕ್ಕಂಥದ್ದು ಬೇಕು ಅಂದರೆ ಇದನ್ನು ಗಮನಿಸಬೇಕು. ಮನೆಯ ಒಳಗಡೆ ಇರ್ತಕ್ಕಂಥ ಬೆಳಕು ಮತ್ತು ಶಾಖವನ್ನು, ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ರಾಸಾಯನಿಕ, ಮನೆಯ ಒಳಗಡೆ ಉತ್ಪತ್ತಿ ಆಗ್ತಕ್ಕಂಥ ರಾಸಾಯನಿಕ ಪ್ರಕೃತಿಯಲ್ಲಿ ಬರ್ತಕ್ಕಂಥದ್ದು, ಇದು ಸೇರಿಸ್ತಕ್ಕಂತಹ ವಿಚಾರವೇ ಒಂದು ದೈವಿಕವಾದ ಶಕ್ತಿ ನಮ್ಮ ದೇಹದಲ್ಲಿ ಪ್ರಾಪ್ತಿಯಾಗತ್ತೆ. ಆವಾಗ ಅಹಂ ಅನ್ನೋದು ಕಡಿಮೆ ಆಗೋದಕ್ಕೆ ಕಾರಣ ಆಗತ್ತೆ ಅಂತಕ್ಕಂಥ ಇದರ ಸತ್ಯ. ಈಗ ನಾವು ಹೇಳ್ತಾ ಇರೋದೇನು, ಹೆಣ್ಣು ಗಂಡಿಗೆ ಮದುವೆ ಮಾಡಿದ್ರೆ ಹೆಸರು ಬಲಕ್ಕೆ ಒಳ್ಳೆಯದಾಗತ್ತೆ ಅಂತ ಒಂದು ಹೇಳ್ತಾ ಇದ್ದೀವಿ ಹೊರತು, ಮನೆಯಲ್ಲಿ ಒಳಗಡೆ ಇರತಕ್ಕಂತಹ ಅಂಶವನ್ನು ಗಮನಿಸಿ ಮದುವೆಯನ್ನು ಮಾಡ್ಕೋಬೇಕು, ಮದುವೆಯನ್ನು ಮಾಡಿಸ್ಬೇಕು ಅಂತ ಹೇಳೋರ್ಗೂ ಗೊತ್ತಿಲ್ಲ, ಮಾಡ್ಕೊಂಡವ್ರಿಗೂ ಗೊತ್ತಿಲ್ಲ. ಇದು ನಾವು ಅನುಭವಿಸ್ತಾ ಇರತಕ್ಕಂತಹ ಈ ಮನೆ ಒಳಗಡೆ ಇರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು ಏನು ಅಂದರೆ ಚೈತನ್ಯ ಶಕ್ತಿ. ಮನುಷ್ಯನಿಗೆ ಶಕ್ತಿ ಊಟದಿಂದ ಬರುತ್ತೆ, ನಿದ್ದೆಯಿಂದ ಬರುತ್ತೆ. ಇದೆರಡು ತಿಳ್ಕೊಂಡಿದ್ದೀವಿ ನಾವು. ಊಟದಿಂದ ಬರುತ್ತೆ, ನಿದ್ದೆಯಿಂದ ಬರುತ್ತೆ. ಇದೆರಡಕ್ಕೂ ಮೀರಿ ಶಕ್ತಿ ಜಾಸ್ತಿ ಇರೋದು ಮನಸ್ಸಿಗೆ. ಮನಸ್ಸಿನ ಶಕ್ತಿ ಜಾಸ್ತಿ ಇದ್ದಾಗ ಅವನ ಕೈಲಿ ಅದು ಮಾಡೋಕ್ಕಾಗಲ್ಲ ಅಂದ್ರೂ ಮಾಡಿಬಿಡ್ತಾರೆ. ನೋಡೋಕ್ಕಿಷ್ಟವನ್ನ ಹೆಂಗೆ ಅಷ್ಟು ಭಾರ ಎತ್ತುಬಿಟ್ನ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಲ್ಲಮ್ಮ? ಕೆಲವು ಸಲ ಸಾಹಸವಂತ, ಎಂಥ ಕೆಲಸ ಮಾಡಿ ಬಂದಪ್ಪ ಇವನು ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ ಹೇಳ್ತೀವಿ. ಇದು ಮನಸ್ಸಿನ ಶಕ್ತಿ. ಈ ಮನಸ್ಸಿನ ಶಕ್ತಿ ಇರೋದು ಮನೆಯಲ್ಲಿ ಮಾತ್ರ. ನಾವು ಹುಡುಕುತ್ತಿದ್ದೇವೆ ದೇವಾಲಯದಲ್ಲಿ. ಮನಸ್ಸಿಗೆ ಶಕ್ತಿ ಇರೋದಲ್ಲಿ ಮನೆಯಲ್ಲಿ, ನಾವು ಹುಡುಕುತ್ತಿರೋದಲ್ಲಿ ದೇವಸ್ಥಾನದಲ್ಲಿ. ಇಷ್ಟು ನಾವು ಇದನ್ನು ಬೇರೆ ಬೇರೆ ಮಾಡಿ ಅದು ಸರಿನಾ ಇದು ಸರಿನಾ ಅಂತ ಯೋಚನೆ ಮಾಡ್ತಾ ಈ ಅಹಂ ಅಂತಕ್ಕಂತಹ ವಿಚಾರಕ್ಕೆ ಅದನ್ನು ರಿಪೇರಿ ಮಾಡೋಕ್ಕೆ ಒಂದು ಬುದ್ಧಿ ಅನ್ನೋದೊಂದು ಬೇಕು, ಅದರ ಪಕ್ಕ ಮನಸ್ಸು ಅನ್ನೋದೊಂದು ಬೇಕು. ಇವು ಮೂರು ಒಂದುಗೂಡಿಸ್ತಕ್ಕಂತಹ ನೈಸರ್ಗಿಕವಾಗಿರ್ತಕ್ಕಂಥ ಸೂರ್ಯನಿಂದ ಬಂದಂತಹ ಬೆಳಕಿನಿಂದ ನಾವು ದೇವರನ್ನು ಸೃಷ್ಟಿ ಮಾಡಿದ ಒಂದು ಶಕ್ತಿ ಇದೆ ನಮ್ಮ ನೈಸರ್ಗಿಕವಾದ ವಿಚಾರದಲ್ಲಿ. ಈಗ ಕರೆ ಇದೆಯಾ? ಹೌದು ಗುರುಜಿ. ಇನ್ನು ಹಿರಿಯೂರಿಂದ ಮಂಗಳ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಆ ಶಕ್ತಿಯ ಚೈತನ್ಯದ ಕುರಿತಂತೆ, ಮುಂದುವರಿಸೋಣ. ಈಗ ನಾವು ಆ ಚೈತನ್ಯ ಅಂತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಅದು ಅರ್ಥ ಆಗಿರುತ್ತೆ. ಕೆಲವರಿಗೆ ನನಗೇನೋ ಈ ಮನೇಲಿ ಯಾಕೋ ಸ್ವಲ್ಪ ಏನೂ ಕಾಣಿಸ್ತಾ ಇಲ್ಲ, ಏನೋ ಒಂಥರ ಭಯ ಆಗತ್ತೆ, ಅಥವಾ ನನಗೆ ಏನೋ ಕಾಯಿಲೆ ಬಂದ್ಬಿಡುತ್ತಾ ಅಂತಕ್ಕಂಥದ್ದು ಒಂದು ಸ್ವಲ್ಪ ದಿನಕ್ಕೆ ಒಂದೊಂಥರ ಚೇಂಜ್ ಆಗ್ತಾ ಇದೆ, ಅಪಾಯ ಸ್ಥಿತಿಯಲ್ಲಿ ಇದೀನಿ ಅನ್ನೋ ಮಟ್ಟಕ್ಕೆ ಕೆಲವರಿಗಿದು ಮನೆಯಲ್ಲೇ ಗೊತ್ತಾಗತ್ತೆ. ಅವ್ರಿಗೆ ಏನು ಹೇಳಿದ್ರು ಒಪ್ಕೊಳ್ಳಲ್ಲ. ಇಲ್ಲ ನನಗೆ ಸರಿ ಹೋಗ್ತಾ ಇಲ್ಲ, ಇಲ್ಲ ನನಗೆ ಸರಿ ಹೋಗ್ತಾ ಇಲ್ಲ, ಎಲ್ಲರೂ ಸರಿಯಾದ ಕಡೆ ಕರ್ಕೊಂಡೋಗಿ ತೋರಿಸಿ, ಎಲ್ಲರೂ ಕರೆಕ್ಟಾಗಿ ತೋರಿಸಿ ಅಂತ ಇರ್ತಾರೆ ಹೊರತು ಮನೆಯಲ್ಲೇ ಇದಿದೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಹೋಗಲ್ಲ. ಏನದು ಮನೆಯಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ಎರಡು ವಿಧ ಇದೆ. ಒಂದು, ಭೂಮಿಯಲ್ಲಿ ಇರ್ತಕ್ಕಂತಹ ಶಕ್ತಿ, ಆಕರ್ಷಣೆ ಶಕ್ತಿ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಹೌದಾ? ಒಂದು ಮೇಲ್ಮುಖವಾಗಿ, ಒಂದು ಕೆಳಮುಖವಾಗಿ, ಎರಡು ರೀತಿಯ ಭೂಮಿಯಲ್ಲಿ ಶಕ್ತಿ ಇರುತ್ತೆ. ಈ ಕೆಳಮುಖವಾಗಿ ಎಳಿತಕ್ಕಂತಹ ಶಕ್ತಿ ಯಾವುದಿದೆ ಅದು ಮನೆಯಲ್ಲಿ ಏನೋ ದೆವ್ವ ಇದೆ, ಮೋಹಿನಿ ಇದೆ, ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಈ ರೀತಿಯಾದ ಭಾವನೆಯನ್ನು ಉತ್ಪತ್ತಿ ಮಾಡುತ್ತದು. ಆಕರ್ಷಣಾ ಶಕ್ತಿ ದೈವಿಕವಾದ ಶಕ್ತಿ, ಅದು ಎಲ್ಲ ಮನೆಗಳಲ್ಲಿ ಇರಲ್ಲ. ಯಾಕೆ ಅಂದರೆ ಎಲ್ಲ ಮನೆಗಳಲ್ಲಿ ಇರಬೇಕು, ಆದರೆ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಭೂಮಿಯಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾವು ಯಾವ ರೀತಿ ಬಳಸಬೇಕು ಅಂತ ತಿಳ್ಕೊಂಡು ಮನೆ ಕಟ್ಟೋರು ಬೇಕಲ್ಲ. ಮಾಮೂಲಿ ಸೈಟ್ ಇರ್ತದೆ, ಮನೆ ಕಟ್ತೀವಿ, ಗೋಡೆ ಹಾಕ್ತೀವಿ, ಮೆಟ್ಲು ಹಾಕ್ತೀವಿ, ತಾರಸಿ ಹಾಕ್ತೀವಿ, ಮನೆಗೆ ಹೋಗ್ತೀವಿ, ಅಷ್ಟೇ ತಿಳ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಮನೆ ಒಳ್ಳೆಯ ಮುಹೂರ್ತದಲ್ಲಿ ನಾವು ಮನೆಯನ್ನು ಕಟ್ಟಬೇಕು, ಗೃಹ ಪ್ರವೇಶ ಮಾಡಬೇಕು ಅಂತ ಅನ್ಕೋತೀವಿ ಹೊರತು ಈ ಮುಹೂರ್ತ ಯಾವುದು ಅಂದರೆ ಮನೆಯಲ್ಲಿ ನೀವು ಎಷ್ಟರ ಮಟ್ಟಕ್ಕೆ ನಿಮಗೆ ದೈವಿಕವಾದ ಶಕ್ತಿ, ಚೈತನ್ಯ, ಖುಷಿ, ನೆಮ್ಮದಿ ಇವೆಲ್ಲವೂ ನಿಮ್ಮ ಮನೆಯಲ್ಲಿದ್ದರೆ ಎಲ್ಲ ಟೈಮಲ್ಲೂ ದಿನದ 24 ಗಂಟೆಯೂ ನಿಮ್ಮ ಮನೆಯಲ್ಲಿ ಮುಹೂರ್ತ ಚೆನ್ನಾಗಿರುತ್ತೆ. ಅದಕ್ಕೆ ಕೆಲವರು ನೋಡಿ, ಏನು ಅವನು ಏನು ಕೇಳಲ್ಲ, ದೇವ್ರಿಗೂ ಹೋಗಲ್ಲ, ಶಾಸ್ತ್ರನೂ ಕೇಳಲ್ಲ, ಏನೂ ಮಾಡಲ್ಲ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾವನೆ, ಒಂದ್ರ ಮೇಲೆ 4 ವೆಹಿಕಲ್ ತಗೋತಾವನೆ ಲೆಕ್ಕ ಹಾಕ್ತಾರೆ, ಹೌದಲ್ಲಮ್ಮ? ಇವು ಕೂತ್ಕೊಂಡು ಪೇಚ್ಕತ್ತವೆ. ಅವನು ನೋಡಿ ಅಷ್ಟೊತ್ತು ಬೆಳೀತಾವನೆ, ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಸತ್ಯವನ್ನು ತಿಳ್ಕೋಬೇಕು. ಮನುಷ್ಯನ ಬೆಳೆಸೋದು ಮನೆ, ಮನುಷ್ಯನನ್ನು ಇಳಿಸೋದು ಮನೆ ಅನ್ನೋ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ನಾವು ಗಂಟು ಹಾಕ್ಕೊಂಡೇ ಅನುಭವಿಸ್ತಾ ಇರ್ತೀವಿ ಹೊರತು ಗಂಟು ಹಾಕಕ್ಕೆ ಮುಂಚೆ ಶುದ್ಧಿ ಮಾಡ್ಕೋಬೇಕು ಅನ್ನೋ ಪ್ರಜ್ಞೆ ನಮಗೆ ಗೊತ್ತಾಗಿಲ್ಲ.
ನಾವೇನು ಮಾಡ್ತೀವಿ, ಗಂಟು ಹಾಕೋತಾ ಇದ್ದೀವಿ, ಜೀವನವನ್ನೇ ಗಂಟು ಹಾಕೊಂಡ್ಬಿಟ್ಟಿದ್ದೀವಿ. ಇದನ್ನೇ ಬಂಧನ. ಕೆಲವ್ರು ಕೇಳು, ಅಯ್ಯೋ ಮದುವೆ ಮಾಡ್ಕೊಂಬಿಟ್ರೆ ಸುಮ್ಮನೆ ಅಪ್ಪ, ಇಲ್ಲೂ ಸಮಸ್ಯೆ ತಲೆ ಮೇಲೆ ಹಾಕಬೇಕಾಗತ್ತೆ, ಒಳ್ಳೆ ಏನೇನೋ ವರ್ಣನೆ ಕೊಡ್ತಾರೆ. ಅದನ್ನು ಬಂಧನವನ್ನು ಮಾಡಿಟ್ಬಿಟ್ಟಿದ್ದಾರೆ. ಮದುವೆ ಅಂದರೆ ಭಯ, ದುಡ್ಡು ಖರ್ಚು ಮಾಡಬೇಕು, ಸಂಪಾದನೆ ಮಾಡಬೇಕು, ಹೆಂಡತಿ ಜೊತೆ ಹೊಡೆದಾಡಬೇಕು, ಮಕ್ಕಳು ಮಾಡ್ಕೋಬೇಕು, ಏನೇನೋ ಇಷ್ಟುಂತ ಕಥೆ ಹೇಳ್ತಾರೆ. ಆದರೆ ಒಂದಂತೂ ತಿಳ್ಕೋಬೇಕು, ಕುಣಿಯೋಕ್ಕೆ ಬರದೇ ಇದ್ದರೆ ನೆಲ ಡೊಂಕು ಅಂತ ಏನೋ ಹೇಳ್ತಾರಲ್ಲ, ಹಾಗೆ ನಾವು ಜೀವನವನ್ನು ಅರ್ಥೈಸ್ಕೊಳ್ಳೋಕೆ ಗೊತ್ತಿಲ್ಲದೆ ಮದುವೆ ಅಂದರೆ ಕಷ್ಟ, ಮಕ್ಕಳು ಅಂದರೆ ಕಷ್ಟ, ಜೀವನ ಅಂದರೆ ಕಷ್ಟ, ಈ ರೀತಿ ಕಷ್ಟ ಕಷ್ಟ ಅಂದ್ಕೊಂಡು ತಪ್ಪಿಸ್ಕೊಂಡು ಎಲ್ಲದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡವನು ರ್ಯಾಂಕ್ ಬರೋಕ್ಕಾಗಲ್ಲ. ಏನಮ್ಮ, ಅವ್ನು ಕಿಟಕಿಲಿ ನೋಡ್ತಾ ಇರ್ತಾನೆ. ಲಾಸ್ಟ್ ಬೆಂಚಲ್ಲಿ ಕೂತ್ಕೋತಾರಲ್ಲ, ಅವ್ನು ಕಿಟಕಿ ನೋಡ್ತಿರ್ತಾನೆ, ಅವನು ಬರಲ್ಲ, ರ್ಯಾಂಕ್ ಬರಲ್ಲ. ಹಾಗೆ ನಾವು ತಪ್ಪಿಸ್ಕೊಳ್ಳೋದು. ಏನು ತಪ್ಪಿಸ್ಕೊಳ್ಳೋದು? ಸ್ವಾಮಿ, ನನ್ನ ಮಗನಿಗೆ ಸರಿಯಾಗಿರೋದು ಒಂದು ಕೆಲಸ ಸಿಗಬೇಕು ನೋಡಿ ಅಂತ ಶಾಸ್ತ್ರ ಕೇಳ್ತಾರಲ್ಲಮ್ಮ, ಆ ಶಾಸ್ತ್ರಕ್ಕೆ ಅವರು ಇದನ್ನೇನೋ ಒಂದು ಮಾಡು ಅಂತ ಹೇಳ್ತಾರಲ್ಲ, ಇದು ಲಂಚ ಕೊಡೋದು. ಅವ್ರು ಹೇಳಿದ್ದು, ಇವ್ರು ಕೇಳಿದ್ದು ತಪ್ಪಿಸ್ಕೊಳ್ಳೋದು. ಮಗ ಏನಕ್ಕೆ ಕೆಲಸಕ್ಕೆ ಹೋಗ್ತಾ ಇಲ್ಲ, ಮಗನಿಗೆ ಏನಕ್ಕೆ ಸರಿಯಾದ ಟೈಮ್ ಮದುವೆ ಆಗ್ತಾ ಇಲ್ಲ ಅನ್ನೋದು ಕಾರಣ ತಿಳ್ಕೊಳ್ಳಿಲ್ಲ, ಅದು ಮನೆಯಲ್ಲಿದೆ. ಇವ್ರು ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಇದನ್ನು ಲಂಚ ಕೊಡೋದು ತಗೊಳ್ಳೋದು ಅಂತ ಹೇಳ್ತೀವಿ. ದೇವರಿಗೆ ಲಂಚವನ್ನು ಕೊಡುವಂತಹ ಅಭ್ಯಾಸ ನಾವು ತಪ್ಪಿಸ್ಕೊಳ್ಳೋದು. ಮದುವೆ ಆಗಬೇಕು, ಎಲ್ಲದಕ್ಕೂ ಲಂಚ ಕೊಡ್ತಕ್ಕಂಥದ್ದು ನಾವು ಮಾಡ್ಕೊಳ್ತಾ ಇರ್ತಕ್ಕಂತಹ ಚೈತನ್ಯವನ್ನು ಕುಗ್ಗಿಸ್ಕೊತಾ ಇದ್ದೀವಿ. ನಮ್ಮ ಶಕ್ತಿಯನ್ನು ನಾವು ಗುರುತಿಸ್ತಾ ಇಲ್ಲ. ಆ ಕಾರಣದಿಂದಾಗಿ ನಾವು ಓದುವ ಚಪಲತೆಯಲ್ಲಿ ಒಂದು ಮಾತ್ರ ಇದ್ದೀವಿ ಹೊರತು, ನಾವು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ನಮ್ಮ ವಾಸದ ಮನೆಯಲ್ಲಿ ನಾವು ಸೃಷ್ಟಿ ಮಾಡ್ಕೋಬೇಕು. ತದನಂತರ ಮದುವೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಬಿಟ್ಬಿಟ್ಟಿದ್ದೀವಿ. ಮದುವೆನೇ ಬೇರೆ, ಮನೆಯೇ ಬೇರೆ, ಮನಸ್ಸೇ ಬೇರೆ, ಮನೆಯೇ ಬೇರೆ, ಗಂಡನೇ ಬೇರೆ, ಹೆಂಡ್ತಿನೇ ಬೇರೆ, ಹಗಲೇ ಬೇರೆ, ರಾತ್ರಿನೇ ಬೇರೆ. ಆದರೆ ಬೇರೆ ಅಂತಕ್ಕಂಥದ್ದಲ್ಲ, ಅದರಲ್ಲಿ ಮ್ಯಾಜಿಕ್ ಏನು, ಸತ್ಯಾಂಶ ಏನು ಅಂತ ತಿಳ್ಕೊಂಡಾಗ ಹಗಲೂ ಸತ್ಯ ಇದೆ, ರಾತ್ರಿನೂ ಸತ್ಯ ಇದೆ. ಸತ್ಯ ಗೊತ್ತಾಗದೇ ಇದ್ದಾಗ ಸೂರ್ಯ ಹುಡ್ತಾನೆ, ಸೂರ್ಯ ಮುಳುಗ್ತಾನೆ. ಸುಳ್ಳು ಹೇಳ್ಕೊಂಡೇ ಬದುಕ್ಬಿಟ್ಟಿದ್ದೀವಿ ನಾವು. ಸೂರ್ಯ ಹುಟ್ಟೋದೂ ಇಲ್ಲ, ಮುಳುಗೋದೂ ಇಲ್ಲ, ಹಿಂಗೆ ಸುಳ್ಳು ಹೇಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಯಾಕೆಂದರೆ ಗೊತ್ತಿಲ್ಲದೆ, ಅರಿವಿಲ್ಲದೆ ಹೋಗ್ತಾ ಇರ್ತಕ್ಕಂತಹ ಈ ಸನ್ನಿವೇಶದಿಂದ ಏನಾಗ್ತಾ ಇದೆ ಅಂದರೆ, ನಾವು ಮದುವೆ ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರದಲ್ಲಿ ಶುದ್ಧೀಕರಣವನ್ನು ಮಾಡ್ಕೋಬೇಕು ಅಂದರೆ ಎಲ್ಲಿಗೆ ಹೋಗಬೇಕಪ್ಪ ಶುದ್ಧೀಕರಣ ಮಾಡೋದಕ್ಕೆ ಅಂತಕ್ಕಂಥ ವಿಚಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ವಾಸದ ಮನೆಯಲ್ಲಿ ಶಕ್ತಿ ಚೈತನ್ಯವನ್ನು ಕೊಡ್ತಕ್ಕಂಥ ಮನೆಯನ್ನು ಕಟ್ಟಿದಾಗ, ಕಟ್ಟಿ ನೋಡಿದಾಗ ಮದುವೆಯನ್ನು ಮಾಡ್ಕೊಳ್ಳೋದಕ್ಕೆ, ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಈಗ ತಾನೇ ಒಂದು ಹುಡುಗಿ ಕರೆ ಮಾಡಿತ್ತು, ಕ್ಲೀನ್ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀರಾ ಗುರುಗಳೇ, 20ಕ್ಕೆ ಫಿಕ್ಸ್ ಆಗೋಗೈತೆ ಅಂತ. ಎಲ್ಲಮ್ಮ ಕ್ಲೀನ್ ಮಾಡೋದು? ಈಗ ಮದುವೆ ಆಗಿಲ್ಲ ಅಂತ ಬಂದರು, ನಾನು ಮದುವೆ ಸೆಟ್ ಆದರೆ ಕ್ಲೀನ್ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸ್ದೆ. ಮದುವೆ ಫಿಕ್ಸ್ ಆಯಿತು, 20ಕ್ಕೆ ಡೇಟೇ ಫಿಕ್ಸ್ ಮಾಡಿಬಿಟ್ರು, ನಮ್ಮನ್ನು ಮರೆತುಬಿಟ್ರು. ಶುದ್ಧೀಕರಣ ಮಾಡೋಕ್ಕೆ ಕಡಿಮೆ ಅಂದರೂ 6 ತಿಂಗಳು ಬೇಕು. ದೇಹವನ್ನು ಒಂದು ರಿಪೇರಿ ಮಾಡಿ ಮದುವೆಗೆ ರೆಡಿಯಾಗುವಂಥ ಮಟ್ಟಕ್ಕೆ ಮಾಡಬೇಕಾದ್ರೆ ಒಂದು 6 ತಿಂಗಳು ಬೇಕು. ಕರೆಕ್ಟ್ ರೀತಿ 3 ವರ್ಷ ಬೇಕಾಗತ್ತೆ. ಮದುವೆ ಆಗುವಂಥ ಹೆಣ್ಣು ಗಂಡನ್ನು ದೇಹ ಶುದ್ಧಿ ಮಾಡೋಕ್ಕೆ 3 ವರ್ಷಗಳ ಕಾಲ ಶುದ್ಧೀಕರಣ ಮಾಡ್ತಕ್ಕಂಥದ್ದು. ಏನು ಶುದ್ಧೀಕರಣ ಅಂದರೆ ಏನು ಸೋಪಾಗಿ ಸ್ನಾನ ಮಾಡೋದಾ? ಅಲ್ಲ. ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಸ್ವಿಮ್ಮಿಂಗ್ ಆಡೋದಾ? ಅಲ್ಲ. ಆಹಾರದ ಮೂಲಕವಾಗಿ ದೇಹವನ್ನು ಹದಗೊಳಿಸುವಂಥ ವಿಧಾನಕ್ಕೆ ನಾವು ಪ್ರಯತ್ನವನ್ನು ಮಾಡಿದಾಗ ಕೋಪ ಆಗಲಿ, ಅಹಂಕಾರ ಆಗಲಿ ಕಡಿಮೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಇಷ್ಟ. ಹೌದಾ? ಕಡಿಮೆ ಆಗಿದೆಯಾ? ಆಗ್ತಾ ಇದೆಯಾ? ಕಾರಣ ಏನು ಅಂದರೆ, ಆಹಾರವು ನಮ್ಮನ್ನು ಪೂರ್ಣವಾಗಿ ಎಲ್ಲವನ್ನೂ ರಿಪೇರಿ ಮಾಡ್ತಕ್ಕಂಥ ಔಷಧ ಯಾವುದು ಅಂದರೆ ಆಹಾರ. ಅದಕ್ಕೆ ಮದುವೆಗೆ ಮುಂಚೆ ನೀವು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಹೊರಟ ತಂದೆ ತಾಯಿಗಳು ಮಾಡಬೇಕಾದ ಕೆಲಸ, ಚೆನ್ನಾಗಿರೋ ಹುಡುಗಿ, ಚೆನ್ನಾಗಿರೋ ಹುಡುಕಿ, ಓಕೆ ತೊಂದರೆ ಇಲ್ಲ, ಎಂಗೇಜ್ ಮಾಡ್ಕೊಳ್ಳಿ, ಇವರಿಬ್ಬರಿಗೆ ಮದುವೆ ಮಾಡೋದು ಸೂಕ್ತ. ಹಾಗಿದ್ದ ಮೇಲೆ ಅವರಿಗೆ ಟೈಮ್ ಹಾಕಬೇಕು. ಇಷ್ಟು ವರ್ಷಗಳಾದ ಮೇಲೆ ಅಥವಾ ತಿಂಗಳುಗಳಾದ ಮೇಲೆ ಮದುವೆ ಮಾಡ್ಕೊಳ್ಳಿ ಅಂದರೆ ಅದು ಆಗೋ ಕೆಲಸ ಅಲ್ಲ. ಅಲ್ಲಿ ತನಕ ಯಾಕೆ ಕಾಯ್ಕೋಬೇಕು ಅಂತಾರೆ. ಹೌದಲ್ಲಮ್ಮ? ಅಥವಾ ಹುಡುಗಿನೇ ಸ್ಪೀಡ್ ಆಗ್ಬೋದು, ಅಥವಾ ತಂದೆ ತಾಯಿನೇ ಮಾಡಿ ಮುಗಿಸ್ಬಿಡೋಣ ಅನ್ಬೋದು. ಇದಕ್ಕಿಂತ ಮುಂಚಿತವಾಗಿ ಮದುವೆಗೆ ಹೆಣ್ಣು ಗಂಡು ಹುಡುಕಕ್ಕೆ ಮುಂಚೆ ನಿಮ್ಮ ಗಂಡು ನಿಮ್ಮ ಹೆಣ್ಣು ಮಗುವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಆಹಾರ ಪ್ರಕ್ರಿಯೆಯಿಂದ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ
ನೋಡೋಕ್ಕೂ ಚೆನ್ನಾಗಿರ್ತಾರೆ, ದಷ್ಟಪುಷ್ಟವಾಗಿರ್ತಾರೆ, ಚೈತನ್ಯಭರಿತವಾಗಿರ್ತಾರೆ. ಮದುವೆ ಅಂದರೆ ಖುಷಿಯಾಗಿರ್ತಾರೆ. ಆಗ ನೀವು ನೋಡಿದ ತಕ್ಷಣ ಹುಡುಗ ಚೆನ್ನಾಗಿದ್ದಾನೆ ಅಂತ ಹುಡುಗಿಗೂ ಇಷ್ಟ ಆಗುತ್ತೆ, ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹುಡುಗನಿಗೂ ಇಷ್ಟ ಆಗುತ್ತೆ, ಮದುವೆ ಆಗುತ್ತೆ. ಇದನ್ನು ನಾವು ಮಾಡೋದಕ್ಕೆ ಹೊರಟಿಲ್ಲ. ಗಂಟು 3 ಗಂಟು ಹಾಕಿದ್ರೆ ಸಾಕು, 3 ಗಂಟು ಹಾಕ್ಸಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ನಾವು ಮದುವೆ ಮಾಡ್ತಾ ಇದ್ದೀವಿ. ಸರಿ ಹೋಗುತ್ತೇನಮ್ಮ? ಇಲ್ಲ. ತಿಳ್ಕೊಳ್ಳೋಣ ಮುಂದಕ್ಕೆ. ಕರೆ ಇದೆಯಾ? ಸರಿ ಗುರುಜಿ. ಇನ್ನು ಕೊಡಗುಯಿಂದ ಶ್ವೇತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ವೇತಾ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಓಕೆ, ನಿಮ್ಮ ನಕ್ಷತ್ರ ತಿಳಿಸಿ, ಸ್ವಲ್ಪ ಜೋರಾಗಿ ಮಾತನಾಡಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಾಂ, ಆಯಿತು ಹೇಳಮ್ಮ. ಕೆಲಸದ ಬಗ್ಗೆ ಕೇಳಬೇಕಿತ್ತು. ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಇನ್ನೂ ಪರ್ಮನೆಂಟ್ ಆಗಲಿಲ್ಲ. ಏನಾದರೂ ಪರ್ಮನೆಂಟ್ ಆಗೋ ಯೋಗ ಇದೆಯಾ? ನೀನೇನಮ್ಮ ಶ್ರವಣ ನಕ್ಷತ್ರ? ಹಾಂ, ಶ್ರವಣ ನಕ್ಷತ್ರ. ಓಕೆ. ಮದುವೆ ಆಗಿದೆ ಸರ್. ಓಕೆ. ಕೆಲಸಕ್ಕೆ ಹೋಗ್ತಾ ಇದೆಯಾ? ಪರ್ಮನೆಂಟ್ ಆಗಬೇಕು ಅಂತ? ಹೋಗ್ತಾ ಇದ್ದೀನಿ 10 ವರ್ಷ ಆಯಿತು. ಹಾಂ. ಅದು ಬಿಡಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೆ ಮನಸ್ಸು ಬರ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಈಗ ಅದು ಏನಾದ್ರೂ ಅದ್ರಲ್ಲಿ ಈಗ ಪ್ರಶ್ನೆ ಏನು ನಿಂದು ಅಮ್ಮ? ಅದೇ ಆ ಕೆಲಸ ಪರ್ಮನೆಂಟ್ ಆಗುತ್ತಾ? ಈಗ ನಿನಗೆ ಬರ್ತಾ ಇರ್ತಕ್ಕಂಥ ಸಂಬಳ, ಕೆಲಸ, ಖುಷಿ ಇದೆಯಾ? ಇಲ್ಲ ಸರ್, ಕಮ್ಮಿ. ಈಗ ನೀನು ಮದುವೆ ಆದಮೇಲಾಗಲಿ ಮದುವೆಗೆ ಮುಂಚೆ ಆಗಲಿ ಶ್ರವಣ ನಕ್ಷತ್ರಕ್ಕೆ ಹುಟ್ಟಿದ ನಾನು ಏನು ತಿಳ್ಕೋಬೇಕು ಅಂತ ನೆನಪು ಅಥವಾ ನಂಬಿಕೆ ಇದೆಯಾ ನಿನಗೆ, ಇಲ್ವಾ ಅಮ್ಮ? ತಿಳ್ಕೋಬೇಕು ಅಂತ ನಂಬಿಕೆ ಇದೆ ಸರ್. ಏನು ತಿಳ್ಕೊಂಡೆ ಹಾಗಾದರೆ? ಏನು ತಿಳ್ಕೊಂಡೆ? ಅಲ್ಲ, ತಿಳ್ಕೋಬೇಕು. ಈಗ ತಿಳ್ಕೊಬೇಕಾ? ಹಾಂ. ಈಗ ಮದುವೆ ಆಗತ್ತಾ, ಕೆಲಸ ಸಿಗತ್ತಾ, ಪರ್ಮನೆಂಟ್ ಆಗತ್ತಾ ಅಂತ ಕೇಳೋದು ಇದು ಸರಿನಾ? ನಿನ್ನ ಅಭ್ಯಾಸ ಸರಿ ಅಂತಾನ ಇದು? ಅದೇ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ನೀನು ಮೊದಲು ಅರ್ಥ ಮಾಡ್ಕೋ. ಹಿಂಗೆ ಶಾಸ್ತ್ರ ಕೇಳೋ ಅಭ್ಯಾಸ ಮಾಡಿ ನಮ್ಮ ಜನ ಹಾಳಾಗ್ತಾ ಇರೋದು. ಕೆಲಸ ಪರ್ಮನೆಂಟ್ ಆಗತ್ತಾ ಅಥವಾ ನನಗೆ ಕೆಲಸ ಸಿಗತ್ತಾ ಅಥವಾ ನನಗೆ ಮದುವೆ ಆಗತ್ತಾ, ಪ್ರಶ್ನೆ ಸರಿನಾ ತಪ್ಪ? ಏನು ಹೇಳ್ತೀಯ? ಈ ಪ್ರಶ್ನೆ ನೀವು ಕೇಳೋದು, ಜನಗಳು ಕೇಳೋದು, ಶಾಸ್ತ್ರ ಕೇಳೋರ ಹತ್ರ ಸರಿನಾ ತಪ್ಪ? ಸರಿನಾ? ತಪ್ಪು ಸರಿ ಅಂತಲ್ಲ, ತಿಳ್ಕೊಳಕ್ಕೋಸ್ಕರ ಇಂಟ್ರೆಸ್ಟ್. ಏನು ಮಾಡೋಕ್ಕಾಗಲ್ಲ. ಒಂದು ತಿಳ್ಕೊಮ್ಮ, ಶ್ರವಣ ನಕ್ಷತ್ರದಲ್ಲಿ ಇರೋದು 12 ರಾಶಿ. 6 ರಾಶಿ ಒಂದು ಭಾಗ, 6 ರಾಶಿ ಇನ್ನೊಂದು ಭಾಗ. ವೃಶ್ಚಿಕ ರಾಶಿಯಿಂದ ಕೆಳಗಡೆ ಇರ್ತಕ್ಕಂಥವರೆಲ್ಲ ಸತ್ತವರಿಗೆ ಟಾಟಾ ಮಾಡಿ ಮೋಸ ಮಾಡಿರ್ತಕ್ಕಂಥವ್ರು. ಇವರಿಗೆ ಜೀವನದಲ್ಲಿ ಒಳ್ಳೆಯದು, ಅಭಿವೃದ್ಧಿ, ಇಂಪ್ರೂವ್ಮೆಂಟು ಏನೂ ಸಿಕ್ಕಲ್ಲ. ಬ್ಯಾಂಕಲ್ಲಿ ದುಡ್ಡಿದ್ರೂ ಸಿಕ್ಕಲ್ಲ, ಮನೇಲಿ ಅಡುಗೆ ಮಾಡಿದ್ರು ಊಟ ಮಾಡೋಕ್ಕಾಗಲ್ಲ, ನಿದ್ದೆ ಬಂದರೂ ಮಲಗಕ್ಕೆ ಸಮಯ ಇಲ್ಲ. ಈ ರೀತಿಯಾಗಿ ಅನುಭವಿಸ್ಬೇಕು. ಇವ್ರಿಗೇನೂ ಸಿಕ್ಕಲ್ಲ. ಯಾಕೆ ಅಂದರೆ ಜನ್ಮ ಕೊಟ್ಟವರಿಗೆ ಮೋಸ ಮಾಡಿರ್ತಕ್ಕಂಥ ವಂಶದಲ್ಲಿ ಬರುತ್ತೆ ಶ್ರವಣ ನಕ್ಷತ್ರದ ಮಗು. ಇವರು ಎಡೆ ಹಾಕ್ಕೊಂಡು ಜೀವನದಲ್ಲಿ ಮದುವೆಯಾಗಿ 10 ವರ್ಷವಾಗಿ ಕೆಲಸ ಅಷ್ಟೇ ಮಾಡಬೇಕು, ಮಾಡಿ 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 ಏನೂ ಮಾಡೋಕ್ಕಾಗಲ್ಲ. ಅಮ್ಮ, ಅರ್ಥ ಆಯ್ತಾ? ಜನ್ಮ ಕೊಟ್ಟವರಿಗೆ ಮೋಸ ಮಾಡೋದು ಸರಿನಾ? ತಪ್ಪು. ಅಷ್ಟೇ. ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ರೂ 2 ದಿನಕ್ಕೆ ಕಿರಿಕ ಕೆಳಗಡೆ ಇಳಿದು ಬಿಡ್ತಾರೆ ಈ ಥರದವರು. ಒಳ್ಳೆ ಚೆನ್ನಾಗಿ ಓದಿದ್ದೀನಿ, ಒಳ್ಳೆ ಕೆಲಸ ಸಿಕ್ಕೈತೆ, ಧಡಕ್ಕಂತ ಕೆಳಗಡೆ ಇಳಿತಾರೆ. ಯಾಕೆ ಅಂದರೆ ದೊಡ್ಡವ್ರಿಗೆ ಟಾಟಾ ಬಾಯ್. ಈ ರೀತಿ ಮೋಸ ಮಾಡಿದವ್ರಿಗೆ ದಾರಿ ಇಲ್ಲ, ಆದಾಯ ಇಲ್ಲ, ಅಭಿವೃದ್ಧಿ ಇಲ್ಲ, ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ. ಹಂಗಂತ ಯೋಚನೆ ಮಾಡಬೇಕಾಗಿಲ್ಲ. ಸತ್ಯವನ್ನು ತಿಳ್ಕೊಳ್ಳಿ, ರಿಪೇರಿ ಮಾಡಿ, ಯಾರನ್ನೂ ಶಾಸ್ತ್ರ ಕೇಳಬೇಡಿ. ನಿಮ್ಗೇನು ಸಿಗಬೇಕು ದೇವರು ದೊಡ್ಡವರು ಎಲ್ಲ ಸೇರಿಸ್ಕೊಟ್ಬಿಡ್ತಾರೆ. ಈ ಶಾಸ್ತ್ರ ಕೇಳೋ ಅಭ್ಯಾಸನ ದಯವಿಟ್ಟು ನಿಲ್ಲಿಸಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಅಹಂ ಅನ್ನುವಂತಹ ಮನೋಭಾವ ನಮ್ಮನ್ನು ಎತ್ತ ಕಡೆ ತಲುಪಿಸ್ತಾ ಇದೆ ಅಂತ ಹೇಳಿ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಯಾರಿಗೇ ಆಗಲಿ, ಈ ಅಹಂ ಅನ್ನೋದು ಬೇಡ, ಹೌದಲ್ಲ? ಆದರೆ ಇದೆ, ಬರುತ್ತೆ, ಮಧ್ಯದಿಂದ ಬಂದಿದೆ, ಅದೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಈ ಅಹಂ ಇದ್ದಾಗ ಏನಾಗತ್ತೆ ಅಂದರೆ ಸಮಯದ ಪ್ರಜ್ಞೆ ನಿಮ್ಮನ್ನು ಮುಚ್ಚಾಕ್ಬಿಡುತ್ತೆ. ಸಮಯದ ಪ್ರಜ್ಞೆ ಮುಚ್ಚಾಕ್ಬಿಡುತ್ತೆ. ಅದು ಯಾಕೆ ಮುಚ್ಚಾಕತ್ತೆ ಅಂದರೆ ನಮ್ಮ ಮನೆಯಲ್ಲಿ ಚೈತನ್ಯದಾಯಕವಾದ ಶಕ್ತಿ ಇದ್ದಾಗ, ಆ ಚೈತನ್ಯ ಅಂದರೆ ಏನು? ನಾನು ಈ ಕೆಲಸನ ಇಷ್ಟೇ ನಿಮಿಷದಲ್ಲಿ ಇಷ್ಟೇ ಗಂಟೆಲಿ ಮಾಡಿ ಮುಗಿಸ್ತೀನಿ, ನಾನು ಕರೆಕ್ಟಾಗಿ ಇಷ್ಟು ಗಂಟೆಗೆ ಮನೆಗೆ ಬರ್ತೀನಿ,
ನಾನು ಕರೆಕ್ಟಾಗಿ ಇಂಥದ್ದು ಹಿಂಗೇ ಮಾಡ್ತೀನಿ. ಈ ಚೈತನ್ಯ ಇದ್ದಾಗ ಮನೇಲಿರ್ತಕ್ಕಂಥ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರಿಗೆ ಆಗಲಿ ಆಟೋಮೆಟಿಕ್ಕಾಗಿ ಯಾರು ಅವರು ಸಪೋರ್ಟ್ ಕೊಡೋದು ಬೇಡ, ಟಕ್ 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 ಅಂತ ತಮ್ಮ ಕೆಲಸ ತಾವು ಮಾಡ್ಕೊಂಡ್ಬಿಡ್ತಾರೆ. ಇದು ಸತ್ಯ ಇದೆ ತಾನೇ ಇದು? ಹೌದು. ಯಾಕೆ ಎಲ್ಲರೂ ಮನೇಲಿ ಈ ಥರ ಆಗಲ್ಲ, ಯಾಕೆ ಎಲ್ಲರ ಕುಟುಂಬದಲ್ಲಿ ಆಗ್ತಾ ಇಲ್ಲ? ನೋಡು ಆ ಹುಡುಗ ಎಷ್ಟು ಚೆನ್ನಾಗವನೇ, ನೆನ್ನೆ ಮೊನ್ನೆ ಬಂದ, ಯಾವ ಮಟ್ಟಕ್ಕಾದ, ಎಷ್ಟು ಆಸ್ತಿ ಮಾಡ್ದ, ಎಷ್ಟು ಸೈಟ್ ತಗೊಂಡ ಅಂತ ಈ ಮನೆಯವ್ರು ಕೂತ್ಕೊಂಡು ಆ ಮನೆ ತೋರಿಸ್ತಾ ಇರ್ತಾರೆ. ಇದಕ್ಕೆ ಕಾರಣ 3 ದಿನ ಇವನು ದಬಾಯಿಸಿ ಇಲ್ಲ ನಾನು ಹಂಗೆ ಆಗಬೇಕು ಅಂತ 3-4 ದಿನಕ್ಕೆ ಮಲ್ಕೊಂಬಿಡ್ತಾನೆ. ಕಾರಣ ಏನು ಅಂದರೆ ನಿಮ್ಮ ಮನೆಯಲ್ಲಿನ ಒಂದು ತಪ್ಪು ಸೋಮಾರಿತನದ ವಿಚಾರ ಇದೆ. ಹಣೆ ಬರ ಇದು, ನಮ್ಮ ಯೋಗ ಇಲ್ಲ ಅಂತ ಅನ್ಕೊಂಬಿಟ್ಟು ಸೋತೋಗ್ಬಿಡ್ತೀವಿ ನಾವು. ಅವನಿಗೆ ಹಣೆ ಬರ ಚೆನ್ನಾಗದೆ, ಗಜಕೇಸರಿ ಯೋಗ ಬಂದೈತೆ, ಗುರುಬಲ ಬಂದೈತೆ ಅಂತ ಹೇಳ್ಬಿಟ್ಟು ಅವನನ್ನು ಮೇಲೆ ಕಪ್ ಮಾಡ್ತಾ ಇರ್ತೀವಿ, ನಾವು ಕೆಳಗಡೆ ಹೋಗ್ತಾ ಇರ್ತೀವಿ. ಕಾರಣ ಏನಂದರೆ ನಮ್ಮ ವಾಸದ ಮನೆಯಲ್ಲಿ ಇರ್ತಕ್ಕಂತಹ ಸಕಾರಾತ್ಮಕವಾದ ಒಂದು ಚೈತನ್ಯ ಬರಬೇಕು ಅಂತ ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇದು ಸೂರ್ಯ ಅಂತಕ್ಕಂತಹ ಒಂದು ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯನಿಂದ ನಾವು ಏನು ಪಡ್ಕೊತಾ ಇದ್ದೀವಿ, ಸೂರ್ಯನಿಂದ ನಮಗೂ ಏನು ಸಂಬಂಧ ಇದೆ ಅನ್ನೋ ಅರಿವೇ ನಮಗಿನ್ನೂ ಬಂದಿಲ್ಲ. ಏನದು? ಕಿರಣ, ಸೂರ್ಯನ ಕಿರಣ. ಅದು ಬಿಸಿಲು ಅಂತ ಕೂಡ ಒಂದೊಂದು ಸಲ ಹೇಳ್ತೀವಿ ನಾವು. ಅದರಲ್ಲಿ ಶಾಖ ಕೂಡ ಇರುತ್ತೆ. ಆದರೆ ಅದು ಬೇರೆ ಇದು ಬೇರೆ ಅಂತ ಹೇಳ್ತೀವಿ ನಾವು. ಅದನ್ನು ನಾವು ಸೂರ್ಯನನ್ನು ನಮ್ಮ ಮನೆಯ ಒಳಗೆ ಮನೆಯ ಹೊರಗೆ ಎಷ್ಟು ಪರ್ಸೆಂಟೇಜನ್ನು ನಾವು ಅದನ್ನು ಬಳಸ್ತಾ ಇದ್ದೀವಿ, ಗುರುತಿಸ್ತಾ ಇದ್ದೀವಿ ಅಂತಕ್ಕಂತಹ ಸಾಕಷ್ಟು ಸಲ ಹೇಳ್ತೀನಿ. ಇಲ್ಲಿ ಉದ್ದ ತುಂಡ ಇರ್ತಕ್ಕಂಥ ಮನೆಗಳಲ್ಲಿ ಈ ಚೈತನ್ಯದ ಶಕ್ತಿ ಇರಲ್ಲ ಕಣಮ್ಮ. ಅಂದರೆ ಉದ್ದಕ್ಕಿರ್ತಲ್ಲ ಮನೆ, ಅಂಥ ಮನೆಗಳಲ್ಲಿ ಬೆಳಕು ಮತ್ತು ಶಾಖ ಒಂದೇ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಫ್ರಿಡ್ಜ್ ಇದ್ದರೆ, ಎಲ್ಲರ ಮನೇಲಿ ಇರುತ್ತೆ, ಟೇಪ್ ಹಾಕಿ ಅಳತೆ ಮಾಡಿ. ಏನ ಫ್ರಿಡ್ಜ್ನ ಎಲ್ಲರ ಮನೇಲಿ ಇರುತ್ತಲ್ಲ, ಫ್ರಿಡ್ಜ್ನ ಟೇಪ್ ಹಾಕಿ ಅಳತೆ ಮಾಡಿ. 4 ಮೂಲೆ ಒಂದೇ ಅಳತೆ ಇದೆಯಾ ಇಲ್ವಾ ನೋಡಿ. ಇದೆ ತಾನೇ? ಈಗಿರಬೇಕಾದ್ರೆ ಫ್ರಿಡ್ಜ್ ರೆಡಿ ಮಾಡಿದ್ಯಾರು? ಮನುಷ್ಯ. ಈ ಫ್ರಿಡ್ಜ್ ಮಾಡಿದ ಮನುಷ್ಯ ಮನೇನ ಒಂದೇ ಅಳತೆ ಇರಬೇಕು ಅಂತ ಯಾಕೆ ಪ್ರಜ್ಞೆ ಇಲ್ಲ ಅಂತ ನಾನು ಕೇಳ್ತೀನಿ. ಪದಾರ್ಥ ಇಡೋದು ಕೆಡಬಾರ್ದು ಅಂತ ಫ್ರಿಡ್ಜ್ ತಂದ್ವಿ, ಮನೇಲಿರೋ ವ್ಯಕ್ತಿ ಕೆಡಬಾರ್ದು ಅಂತ ಮನೆಯ ಕಟ್ತಾ ಇಲ್ಲ. ಯಾರಿಗೂ ಐಡಿಯಾ ಬರ್ತಾ ಇಲ್ವಾ ಅಥವಾ ಬುದ್ಧಿಗೆ ಬಂದಿಲ್ವಾ ಅಂತ ನಾನು ಪ್ರಶ್ನೆ ಹಾಕ್ತೀನಿ. ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲ, ಫ್ರಿಡ್ಜ್ ರೆಡಿ ಮಾಡೋ ಮನುಷ್ಯನಿಗೆ ಮನೇನೂ ಫ್ರಿಡ್ಜ್ ಥರ ಕಟ್ಟಬೇಕು ಅನ್ನೋ ಪ್ರಜ್ಞೆ ಯಾಕೆ ಬಂದಿಲ್ಲ? ಯಾವಾಗ ಬರುತ್ತಮ್ಮ ಇದು? ಬರುತ್ತಾ? ಸಾಧ್ಯನೇ ಇಲ್ಲ. ಆದರೆ ನಾವು ಮಾಡಿಸ್ತಾ ಇರೋ ಮನೆ ಮಾತ್ರ ಮಾಡಿಸ್ತಾ ಇದ್ದೀವಿ ಹೊರತು ಮಿಕ್ತವ್ರಿಗಿದು ಯಾವ ಕಾರಣಕ್ಕೂ ಅಷ್ಟು ಸುಲಭದ ಕತೆ ಅಲ್ಲ. ಚೈತನ್ಯ ಶಕ್ತಿ ಅನ್ನೋದು ಅದೇ ದೇವರು. ಪ್ರತ್ಯಕ್ಷ ದೇವರು ಯಾವುದು ಅಂದರೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಶಕ್ತಿನೇ ಪ್ರತ್ಯಕ್ಷ ದೇವರು. ಆ ಶಕ್ತಿ ಇದ್ದಾಗ ಕೋಪ ಮಾಡ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು ಅಂತಕ್ಕಂತಹ ಶಕ್ತಿ ಅವರಲ್ಲೇ ಪರಿವರ್ತನೆ ಆಗುತ್ತೆ. ನಾವೇನು ಮಾಡ್ತೀವಿ? ಬುದ್ಧಿ ಹೇಳಕ್ಕೆ ಹೋಗ್ತೀವಿ. ಕೋಪ ಮಾಡ್ಕೋಬಾರ್ದು ಕಣಪ್ಪ, ದುಡುಕ್ಬಾರ್ದು ಕಣಪ್ಪ, ಯೋಚನೆ ಮಾಡಬಾರ್ದು ಕಣಪ್ಪ, ಅಡ್ವೈಸ್ ಮಾಡ್ತಾ ಇದ್ದೀವಿ ಹೊರತು ಯಾವ ಕಾರಣಕ್ಕೂ ಬುದ್ಧಿವಾದ ಹೇಳೋದು, ಮಕ್ಕಳನ್ನ ಮನೆ ಪಾಠಕ್ಕೆ ಕಳಿಸೋದು ಎರಡೂ ಒಂದೇ. ಓದುವ ಮಗು ಮನೆ ಪಾಠದ ಅವಶ್ಯಕತೆ ಇಲ್ಲ. ಯಾವ ಮಗುವಿಗೆ ಮೆದುಳಲ್ಲಿ ಮೆಮೊರಿ ಇರಲ್ವೋ ಅದಕ್ಕೆ ಬೆಳಗ್ಗಿನ ಸಾಯಂಕಾಲ ತನಕ ಅಲ್ಲಿ ಬೆಳಗ್ಗಿಂದ ಒಂದು ಕಡೆ ಪಾಠಶಾಲೆ ಅಂದರೆ ಟ್ಯೂಷನ್ ಕಳಿಸೋದು, ಸಾಯಂಕಾಲಕ್ಕೊಂದು ಕಳಿಸೋದು. ಈ ರೀತಿಯಾಗಿ ನನ್ನ ಮಗನ ಏನೋ ಮಾಡ್ತೀನಿ ಅಂತ ಹೋಗ್ತಾ ಇರ್ತಕ್ಕಂತಹ ಪ್ರಕ್ರಿಯೆಗಳೇ ಜಾಸ್ತಿ ಇದೆ. ಏನು ಹೇಳ್ತೀಯಮ್ಮ? ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ನಾನು ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಬೆಳಗ್ಗೆಗೊಂದು ದೇವಸ್ಥಾನ, ಸಾಯಂಕಾಲಕ್ಕೊಂದು ದೇವಸ್ಥಾನ. ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಬೆಳಿಗ್ಗೆಗೊಂದು ತಿಂಡಿ, ಸಾಯಂಕಾಲಕ್ಕೊಂದು ತಿಂಡಿ. ಆ ತಿಂಡಿಯಲ್ಲಿ ಶಕ್ತಿನೇ ಏನೈತೆ ಏನಿಲ್ಲ ಗೊತ್ತಿಲ್ಲ. ಇದಿಷ್ಟೆಲ್ಲ ತಿಳಿಸುವಂತಹ ಒಂದು ಮ್ಯಾಗ್ನಿಕ್ ಪವರ್ ಅಂದರೆ ಮೆಕ್ಯಾನಿಕಲ್ ಪವರ್ ಹೆಂಗಿರಬೇಕು ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎನರ್ಜಿ, ಶಕ್ತಿ, ಚೈತನ್ಯ ದೈವಿಕವಾಗಿರ್ತಕ್ಕಂಥ ಒಂದು ಆಕರ್ಷಣೆಯಾಗಿರಬೇಕು. ಏನು ಅಂದರೆ ಆ ಮನೆ ಜನ ನೋಡೆ ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ, ಟೈಮ್ ಸರಿ ಎಲ್ಲ ಮಾಡ್ತಾರೆ, ಎಲ್ಲ ಕಡೆ ಏನು ಬೇಕು ಮಾಡ್ತಾರೆ, ಎಲ್ಲ ಕಡೆ ಅವ್ರನ್ನೇ ಗುರುತಿಸ್ತಾರೆ. ಈ ರೀತಿ ಮನೆಗಳು ಇದೆ. ನಾವು ಯಾಕೆ ಆ ರೀತಿ ಆಗಲಿಕ್ಕಾಗಿಲ್ಲ ಅನ್ನೋ ಪ್ರಶ್ನೆಯನ್ನು ಮರೆತು ಅವರ ಮೇಲೆ ನಾವು ಸವಾರಿ ಮಾಡೋಕ್ಕೆ ಹೋಗ್ತೀವಿ. ಅವ್ರು ಸರಿ, ನಾವು ಸರಿ ಇಲ್ಲ ಅಂತ. ಇದೆಲ್ಲವೂ ನಡೀತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮದುವೆ ಮಾಡಲಿ, ಮಗುವನ್ನು ಪಡ್ಕೊಳ್ಳಿ,
ಎರಡರಲ್ಲೂ ಕೂಡ ನಾವು ಸೋಲನ್ನು ಯಾಕೆ ಒಪ್ಕೋತಾ ಇದ್ದೀವಿ ಅಂದರೆ ಸೋಲು ಒಪ್ಕೋತಾ ಇಲ್ಲ, ಅಹಂಕಾರವನ್ನು ಪ್ರದರ್ಶನ ಮಾಡ್ತೀವಿ. ಏನು, ನಾನು ಇಷ್ಟೇ ಓದ್ಬಿಟ್ಟು ಇಂಥ ಹುಡುಗಿನೇ ಮದುವೆ ಮಾಡ್ಕೋತೀನಿ, ಇಂಥವ್ರನ್ನೇ ಲವ್ ಮಾಡ್ತೀನಿ, ಇದೇ ಅಹಂಕಾರದ ಪರಮಾವಧಿ. ಈ ಅಹಂಕಾರವನ್ನು ನಾವು ಕಡಿಮೆ ಆಗಬೇಕು, ಅಹಂಕಾರ ಮನುಷ್ಯನಿಗೆ ಇರಬಾರ್ದು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಾಗ ಆಹಾರ ಪ್ರಕ್ರಿಯೆ ಒಂದು. ಎರಡನೇದು, ಎಷ್ಟೋ ಮನೆಗಳಲ್ಲಿ ಊಟವನ್ನು ಸಮಯಕ್ಕೆ ಸರಿಯಾಗಿ 3 ಟೈಮ್ ತಿಂತಕ್ಕಂಥ ಆಹಾರ 1 ಟೈಮ್ಗೆ ತಿಂತಕ್ಕಂತಹ ಒಂದು ಶಕ್ತಿ ಇರುತ್ತೆ ಆ ಮನೆಯಲ್ಲಿ. 5 ಚಪಾತಿ, 8 ಇಡ್ಲಿ, ಈ ಥರದ್ದೆಲ್ಲ ಮಾಹಿತಿ ಕೊಡ್ತಾರೆ. ನಾನು ಈ 8 ಇಡ್ಲಿ ತಿನ್ನೋದು ಹೆಂಗೆ, 5 ಚಪಾತಿ ಹೆಂಗೆ ತಿಂತಾರೆ ಅಂದರೆ ಏನು ಸರಿಸಾಗಿ ಹೇಳ್ಬಿಡ್ತಾರೆ. ಅಂದರೆ ಎಲ್ಲಿ ಆಹಾರದ ದಾಹ ಇರುತ್ತೆ ಆ ಮನೆಯಲ್ಲಿ ದರಿದ್ರದ ಲಕ್ಷಣ ಇರುತ್ತೆ. 1 ಇಡ್ಲಿ ಹಂಗಂತ 1 ಇಡ್ಲಿ ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಆಹಾರ ಎಷ್ಟು ಕಡಿಮೆ ಖರ್ಚಾಗುತ್ತೆ ಮನೆಯಲ್ಲಿ, ಮತ್ತು ಕಡಿಮೆ ಆಹಾರವನ್ನು ತಿಂದಾಗ ಎಷ್ಟು ಶಕ್ತಿ ನಮ್ಮಲ್ಲಿದೆ, ಸಾಕಪ್ಪ ಇಷ್ಟು ಖುಷಿಯಾಗಿದ್ದೀನಿ ಅಂತಕ್ಕಂಥ ಎನರ್ಜಿ ಬರುತ್ತೆ. ಅದು ನಿಮ್ಮ ಮನೆ ಕೊಡ್ತಕ್ಕಂಥ ಒಂದು ಸೂತ್ರ. ಸಾಕು, ಊಟ ಕಮ್ಮಿ, ಇಷ್ಟೇ ಸಾಕು, ಚೆನ್ನಾಗಿದೆ, ತೃಪ್ತಿಯಾಗಿದೆ, ಆಹಾರ ರುಚಿಯಾಗಿದೆ. ಈ ಖುಷಿ ಮನಸ್ಸಲ್ಲಿ ಖುಷಿ ಇದ್ದಾಗ ಇವೆಲ್ಲ ನಮ್ಮ ಮನಸ್ಸಿಗೆ ಬರುತ್ತೆ. ಹೌದಲ್ಲಮ್ಮ? ಮನಸ್ಸು ಖುಷಿ ಇಲ್ಲದೆ ಇದ್ದಾಗ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅಡುಗೆ ಚೆನ್ನಾಗಿಲ್ಲ, ಸಾಂಬಾರು ಚೆನ್ನಾಗಿಲ್ಲ, ತಿಂಡಿ ಚೆನ್ನಾಗಿಲ್ಲ, ಈ ರೀತಿ ವರದಿಗಳು ಮನೆಯಲ್ಲಿ ಯಾರ ಮನೆಯಲ್ಲಿ ಬರುತ್ತೆ ಆ ಮನೆಯಲ್ಲಿ ದೈವಿಕವಾದ ಶಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಫೋನ್ ಮಾಡಿ ಎಲ್ಲ ಪಾರ್ಸಲ್ ತರಿಸ್ಕೋತಾರೆ, ನೀನು ಮಾಡಿದ ಊಟ ನೀನೇ ತಿನ್ನು, ನಾನು ಪಾರ್ಸಲ್ ತರಿಸ್ಕೋತೀನಿ ಅಂಥೇಳಿ ಮಕ್ಕಳು ಫೋನ್ ಮಾಡ್ತಾರೆ. ಅದಕ್ಕೊಂದು ದೊಡ್ಡ ಜಗಳ ನಡೆಯುತ್ತೆ. ಅಥವಾ ಗಂಡನೇ ಇರ್ಬೋದು, ಅಥವಾ ಮಕ್ಕಳೇ ಇರ್ಬೋದು, ಅಥವಾ ಹೆಂಡತಿನೇ ಇರ್ಬೋದು. ಪಾರ್ಸಲ್ಗೆ ಯಾರು ಮನೆಯಲ್ಲಿ ಪಾರ್ಸಲ್ಗೆ ಫೋನ್ ಮಾಡ್ತಾರೆ ಮನೆ ಅಡುಗೆ ಬೇಡ ಅಂತ, ಅವರ ಮನೆಯಲ್ಲಿರ್ತಕ್ಕಂಥದ್ದು ಅಹಂಕಾರದ ಪರಮಾವಧಿ ಇರುತ್ತೆ, ಜಗಳ ನಡೀತಾ ಇರುತ್ತೆ. ಈಗ ಈ ಮನೆಯನ್ನು ಏನು ಮಾಡೋಣ ಅಂತಕ್ಕಂತಹ ಪ್ರಶ್ನೆ ಯಾರಿಗೂ ಅರ್ಥ ಆಗಲ್ಲ. ಶಕ್ತಿ ಇರೋದು ಮನೆಯಲ್ಲಿ ಬರ್ತಕ್ಕಂತಹ ಉತ್ಪತ್ತಿ ಆಗ್ತಕ್ಕಂತಹ ಉದ್ದ ತುಂಡ ಇರೋ ಮನೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪಾರ್ಸಲ್ ವ್ಯವಸ್ಥೆ ಒಂದು. ಎರಡನೇದು, ಸಡನ್ನಾಗಿ ಆಂಬುಲೆನ್ಸಲ್ಲಿ ಕರ್ಕೊಂಡೋಗ್ತಕ್ಕಂಥದ್ದು ಪಾರ್ಸಲ್ಲೇ, 12 ಗಂಟೆ ರಾತ್ರಿ ಕರ್ಕೊಂಡು ಹೋಗೋದು ಅಡ್ಮಿಟ್ ಮಾಡೋಕ್ಕೆ. ಇವೆಲ್ಲವೂ ಕೂಡ ಮನೆಯಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ಕಡಿಮೆಯಾದಾಗ, ಇಲ್ಲದೇ ಇದ್ದಾಗ ನಾವು ಸದಾ ಅನುಭವಿಸ್ಬೇಕಾಗತ್ತೆ ಅನ್ನೋ ಸತ್ಯಾಂಶವನ್ನು ಮನೆಯಲ್ಲಿ ಮೊದಲು ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡೋದೇ ಆದರೆ ಸದಾ ಶ್ರೀಮಂತಿಗೆ ನಿಮ್ಮ ಜೊತೆಯಲ್ಲೇ ಇರುತ್ತೆ. ನಾವು ಶ್ರೀಮಂತಿಗೆ ಬರೋಕ್ಕೆ ಓದಬೇಕು. ಹೌದಮ್ಮ? ನಾವು ಮಾಡ್ತಿರೋದೇನು, ಶ್ರೀಮಂತಿಗೆ ಬರೋಕ್ಕೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಹೋಗಬೇಕು. ಇದು ದೊಡ್ಡವರು ಅದನ್ನೇ ಹೇಳ್ತಾರೆ, ದೊಡ್ಡವರು ಚಿಕ್ಕವ್ರಿಗೂ ಅದನ್ನೇ ಹೇಳ್ಕೊಡ್ತಾರೆ. ಚೆನ್ನಾಗಿ ಓದು, ಒಳ್ಳೆ ಕೆಲಸಕ್ಕೆ ಹೋಗು, ಸಂಪಾದನೆ ಮಾಡು, ಒಳ್ಳೆ ಕಡೆ ಮದುವೆ ಮಾಡ್ಕೊ. ಯಾವುದು ಒಳ್ಳೆ ಸಿಕ್ಕಲ್ಲ. ಈ ಥರದ ವಿಚಾರಗಳು ಬೇಕಾದಷ್ಟು ಸಮಾಜದಲ್ಲಿ ತುಂಬಿ ತುಳುಕ್ತಾ ಇದೆ. ಚೆನ್ನಾಗಿ ಓದವನೇ, ಒಳ್ಳೆ ಕೆಲಸದಲ್ಲವನೇ ಅಂತಾರೆ. ಕೇಳಿದ್ರೆ ಒಳಸಂಚು ನೋಡಿದ್ರೆ ಹೆಂಡತಿ ಜೊತೆ ಚೆನ್ನಾಗಿಲ್ಲ, ಇಲ್ಲ ಕುಟುಂಬಕ್ಕೆ ಹತ್ರ ಇಲ್ಲ, ಇಲ್ಲ ಆರೋಗ್ಯ ಚೆನ್ನಾಗಿಲ್ಲ, ಇಲ್ಲ ನಮ್ಮ ಹತ್ರ ಇಲ್ಲ ಅವನು, ಈ ರೀತಿಯಾಗಿ ಪರದೇಶಕ್ಕೆ ಹೋಗ್ತಾರೆ. ಅದನ್ನು ಪರದೇಶ ಅಂತ ಯಾಕೆ ಹೇಳ್ತೀನಿ ಅಂದರೆ ನಾವು ವರದೇಶ ಅಂತ ಹೇಳ್ತೀವಿ. ಪರದೇಶ ಅಂತ ಯಾಕೆ ಹೇಳಬೇಕು ಅಂದರೆ ನಾವು ಅಪ್ಪ ಒಂದು ಕಡೆ ಮಗ ಒಂದು ಕಡೆ ಅಂದರೆ ಏನು ಹೇಳ್ತಾರೆ ಆ ಭಾಷೆಗೆ, ಅದಕ್ಕೆ ಹೇಳೋದು ಪರದೇಶವಾಸ ಅಂತ ಹೇಳ್ತೀವಿ. ಆದರೆ ನಾವು ಅನ್ಕೋತೀವಿ ನನ್ನ ಮಕ್ಕಳು ಹೊರದೇಶಕ್ಕೆ ಹೋದರೆ ಒಳ್ಳೆ ಸಂಪಾದನೆ ಮಾಡೋಕ್ಕೆ ಹೋಗ್ತಾರೆ. ಈಗ ನಡೀತಾ ಇರೋ ವಾಸ್ತವ್ಯ ನೋಡಿದಾಗ ಹೊರದೇಶದಿಂದ ನಮ್ಮ ಭಾರತ ದೇಶಕ್ಕೆ ಬಂದರೆ ಅವ್ರು ಏನೂ ಮಾಡೋಕ್ಕಾಗಲ್ಲ, ಕಮಿಟ್ ಆಗಿಬಿಟ್ಟಿರ್ತಾರೆ. ಇಷ್ಟೊಂದು ಸಂಬಳ ತಗೋತೀನಿ ಅಂತ. ಭಾರತ ದೇಶಕ್ಕೆ ಬಂದರೆ ಅಷ್ಟು ಸಂಬಳ ಸಿಕ್ಕಲ್ಲ. ಯಾಕೆಂದರೆ ಸುಮಾರು ಜನದ ಕನಸಿದೆ ಮಕ್ಕಳನ್ನು ಹೊರದೇಶಕ್ಕೆ ಕಳಿಸ್ಬೇಕು, ಹುಡುಗಿಯಾಗಲಿ ಹುಡುಗಾಗಲಿ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಈ ಒಂದು ಕನಸು. ಎರಡನೇ ಕನಸು, ನಾವು ಚೆನ್ನಾಗಿ ಶ್ರೀಮಂತರಾಗಬೇಕಾದ್ರೆ ಯಾವ ಪೂಜೆ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂತಹ ಪೂಜೆ ಮಾಡ್ತಕ್ಕಂಥದ್ದು ನಿಮ್ಮ ಸಮಯದ ಪ್ರಜ್ಞೆಗೆ ಅದು ನಿಮ್ಮನ್ನು ಅನುಕೂಲ ಮಾಡಲಿ. 7 ಗಂಟೆಗೆ ಪೂಜೆ ಮಾಡಿ, ಅದು ನಿಮಗೆ ಫಲ ಕೊಡುತ್ತೆ. ಏನು, 7 ಗಂಟೆಗೆ ಪೂಜೆ ಮಾಡೋಕ್ಕೆ ಕೂತ್ಕೋತಿರಲ್ಲ, ಅದು ನಿಮಗೆ ಫಲ. ನೀವು ಮಾಡಿದ ಪೂಜೆಯಿಂದ ಫಲ ಬರುತ್ತೆ ಅಲ್ಲ. ಅಭ್ಯಾಸವನ್ನು ತೋರಿಸುವುದಕ್ಕೆ ಪೂಜೆ ಮಾಡುವುದೇ ಹೊರತು ಪೂಜೆ ಮಾಡುವುದರಿಂದ ನಿಮಗೆ ಯಾವುದು ಫಲ ಸಿಕ್ಕಲ್ಲ. ಆ ಸಮಯ ಪ್ರಜ್ಞೆನ ತೋರಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆಗೆ ಹೇಳ್ತೀನಿ, ನಾನು ಸ್ನಾನ ಮಾಡ್ತೀನಿ, ಸಮಯ ಪ್ರಜ್ಞೆ. 7 ಗಂಟೆ ಒಳಗಡೆ ನಾನು ಪೂಜೆ ಮಾಡ್ತೀನಿ, ಸಮಯ ಪ್ರಜ್ಞೆ. 8:15 ತಿಂಡಿ ತಿಂತೀನಿ, ಸಮಯ ಪ್ರಜ್ಞೆ. ಜಸ್ಟ್ ಚೈನ್ ಸಿಸ್ಟಮ್ ಇದು. ಸೊ ಈ ರೀತಿಯಾಗಿ ನೀವು ಒನ್ ಬೈ ಒನ್ ನಿಮ್ಮ ಮನಸ್ಸಲ್ಲೇ ಉತ್ಪತ್ತಿ ಆಗ್ತಾ ಇದ್ದರೆ ನಿಮಗೆ ನಾನು ಚೆನ್ನಾಗಿದ್ದೀನಿ ಅನ್ನೋ ಖುಷಿನಲ್ಲಿ ಅಹಂಕಾರನೂ ಇರಲ್ಲ, ಕೋಪನೂ ಇರಲ್ಲ. ಖುಷಿಯಾಗಿ ಜೀವನದಲ್ಲಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಒಂದು
ದೊಡ್ಡ ಶ್ರೀಮಂತಿಕೆ ಆಗತ್ತೆ. ಒಪ್ಕೋಬೋದೇನಮ್ಮ? ಹೌದು ಗುರುಜಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ನಾವೇನು ಮಾಡಿದ್ದೀವಿ, ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಶ್ರೀಮಂತಿಕೆ ಲಕ್ಷಣಗಳನ್ನ ತೋರ್ಸೋಕೆ ಹೋಗ್ತಾ ಇದ್ದೀವಿ, ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀವಿ, ಓದ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಮದುವೆ ಮಾಡಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಮದುವೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಮನೆ ಕಟ್ತಾ ಇದ್ದೀವಿ. ಶ್ರೀಮಂತಿಕೆ ಮನೆಯನ್ನು ನಾವು ರೂಪಿಸುವುದರೊಂದಿಗೆ ನಾವು ಶ್ರೀಮಂತಿಕೆಯನ್ನು ಪಡಿಬೋದು ಅನ್ನೋ ಒಂದು ಸತ್ಯ ನಿಮ್ಮೆಲ್ಲರ ಮನಸ್ಸಲ್ಲಿ ಬಂದಾಗ ನಮಗೆ ಶ್ರೀಮಂತಿಕೆ ಸದಾ ಇರಬೇಕಾ, ಬರೋದು ಹೋಗೋದಾಗಬೇಕಮ್ಮ? ನಮ್ಮಲ್ಲಿ ಏನು ಅಂದರೆ ಚೆನ್ನಾಗಿದೆ ಸ್ವಾಮಿ, ಈಗ ಪೂರ್ತಿ ಸಾಲ ಮಾಡ್ಕೊಂಬಿಟ್ಟು ಎಷ್ಟು ಜನ ಇಲ್ಲ ಇದು ಇದ್ದಾರೆ. ಅದಕ್ಕೋಸ್ಕರವಾಗಿ ಸದಾ ಶ್ರೀಮಂತಿಕೆಯನ್ನು ಬಯಸುವವರು, ಏನು ಶ್ರೀಮಂತಿಕೆಯನ್ನು ದುಡ್ಡು ಒಂದೇ ಅಲ್ಲ, ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ, ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರೋದು, ನೆಮ್ಮದಿಯ ಕರೆಕ್ಟ್ ಟೈಮ್ ನಿದ್ದೆ ಬರೋದು, ಕರೆಕ್ಟ್ ಟೈಮ್ ಮೇಲೆ ಕೇಳುವಂಥ ಎಚ್ಚರ ಆಗೋದು ಹಾಸಿಗೆಯಲ್ಲಿ, ಇದೆಲ್ಲವೂ ಇರ್ತಕ್ಕಂಥದ್ದಿದ್ದರೆ ಸದಾ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮೂಲ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರ, ಹಲವಾರು ನಕ್ಷತ್ರಗಳನ್ನ ನಾನು ಹೇಳ್ತಾ ಇರ್ತೀನಿ. ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮನೆ ಕಟ್ಟಕ್ಕೆ ಹೋಗಬೇಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಪ್ರಶ್ನೆಯನ್ನು ನೀವು ಈಗ ಅರ್ಥ ಮಾಡ್ಕೋಬೇಕು. ಈ ನಕ್ಷತ್ರಕ್ಕೂ ನಮ್ಮ ಮನೆಯಲ್ಲಿ ಶುದ್ಧೀಕರಣ ಮಾಡೋದಕ್ಕೆ ಒಂದು ಔಷಧಿ ಇದೆ, ಯಾವುದೇ ನಕ್ಷತ್ರ ಹುಟ್ಟಿರಲಿ. ಆದರೆ ಅದನ್ನು ಶುದ್ಧೀಕರಣ ಮಾಡ್ಕೋಬೇಕು. ನಕ್ಷತ್ರನ ಶುದ್ಧೀಕರಣ ಮಾಡ್ಕೊಂಡು ಮನೆಯನ್ನು ಕಟ್ಟಿದಾಗ ಯಾವುದೇ ನಕ್ಷತ್ರಕ್ಕೆ ಮನೆ ಕಟ್ಟಬಹುದು. ನಮಗೆ ಶುದ್ಧೀಕರಣ ಗೊತ್ತಿಲ್ಲ, ಮನೆಯಲ್ಲಿ ಶಕ್ತಿಯಾದ ಮನೆಯನ್ನು ಕಟ್ಟೋದಕ್ಕೆ ಗೊತ್ತಿಲ್ಲ. ಆ ಕಾರಣದಿಂದಾಗಿ ಇಲ್ಲ ನಕ್ಷತ್ರ ಮೇಲೆ ಬೀಳ್ತೀರಾ, ಇಲ್ಲ ಮನೆ ಮೇಲೆ ಬೀಳ್ತೀರಾ, ಇಲ್ಲ ದೇವ್ರ ಮೇಲೆ ಬೀಳ್ತೀರಾ, ಇಲ್ಲ ಸಮಾಜದ ಮೇಲೆ ಬೀಳ್ತೀರಾ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಈ ಕೆಟ್ಟ ಅಭ್ಯಾಸ ನಮ್ಮಲ್ಲಿ ಬರೋದೇನಕ್ಕೆ ಅಂದರೆ ಮದುವೆ 3 ಗಂಟು ಅಂತಕ್ಕಂಥ ವಿಚಾರವನ್ನು ಮುಂದುವರೆದ ಭಾಗ ಅವಕಾಶ ಸಿಕ್ಕಿದಾಗ ಆ 3 ಗಂಟಿನ ರಹಸ್ಯದಲ್ಲಿ ಎಷ್ಟು ಶಕ್ತಿ ಅಡಗಿದೆ ಅಂತಕ್ಕಂಥ ವಿಚಾರಕ್ಕೆ ಒಂದನ್ನು ಅಹಂ ಅಂತಕ್ಕಂಥ ತೋರಿಸ್ತೀನಿ. ಮೊದಲನೇ ಗಂಟಾಗ್ತಕ್ಕಂಥದ್ದು ಈ ಅಹಮ್ಮನ್ನು ತೆಗೆದು ಮದುವೆಯನ್ನು ಮಾಡಬೇಕಾದದ್ದು ಕರ್ತವ್ಯ. ಇನ್ನು 2 ಗಂಟೆ ಏನು ಅಂತಕ್ಕಂಥ ವಿಚಾರವನ್ನು ಅವಕಾಶ ಸಿಕ್ಕಿದಾಗ ಹೇಳ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.